भक्ति पुरस्सरं नत्वा भक्ति पुरस्सरं हर ओम तत्सत्परब्रह्मणे नमः। ता तत्व ಎನ್ನದು ता तत्वम पदार्थ के विचारते बिना सो पदार्थ ज्ञान होता नहीं। ता उक्त सूत्र में अर्थते ता विचार की कर्तव्यता ही विधान करी है। परम पूज्य प्रातस्मरणीय सद्गुरुಗಳ ದಿವ್ಯ ಚರಣಾರವಿಂದವನ್ನು ಎನ್ನ ಹೃದಯಾರವಿಂದದಲ್ಲಿ ಸ್ಮರಿಸುತ್ತಾ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞ ಮಹಾಮೌನ ಯೋಗಿ ಗುರುನಾಥಾರೂಢರ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಬ್ರಹ್ಮಲೀನ ಬಸವಾನಂದ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ಕೊಡಮಟ್ಟು ಗ್ರಂಥಕರ್ತರಾಗಿರ್ತಕ್ಕಂಥ ಪರಮಪೂಜ್ಯ ಬ್ರಹ್ಮಶ್ರೀ ಬ್ರಹ್ಮಲೀನ ಚಿದ್ಘನಾನಂದಗಿರಿ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ನತಮಸ್ತಕನಾಗಿ ತಮ್ಮೆಲ್ಲರ ಸದುಹೃದಯಕ್ಕೆ ಸಾಕ್ಷಿ ರೂಪದಿಂದ ಬೆಳಗುವಂಥ ಆ ಪರಾತ್ಪರ ಪರಶಿವನಿಗೂ ಕೂಡ ವಂದಿಸುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಪ್ರಸ್ತುತ ನಾವು ನೀವೆಲ್ಲರೂ ತತ್ವಾನುಸಂಧಾನ ನಾಮಕ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಈ ಗ್ರಂಥದ ಆರಂಭದಲ್ಲಿ ಶ್ರೀಮದ್ ಭಗವತ್ ಪೂಜ್ಯಪಾದ ಶಂಕರಾಚಾರ್ಯ ಕೃತವಾಗಿರ್ತಕ್ಕಂಥ ಯಾವ ಭಾಷ್ಯ ಮತ್ತು ಭಗವಾನ್ ವೇದವ್ಯಾಸ ಕೃತವಾಗಿರ್ತಕ್ಕಂಥ ಯಾವ ಬ್ರಹ್ಮಸೂತ್ರ, ಇವೆರಡೂ ಸಮೂಹ ರೂಪದಿಂದ ಈ ಸೂತ್ರದ ಅಂದ್ರೆ ಭಾಷ್ಯ ಸಹಿತವಾಗಿರ್ತಕ್ಕಂಥ ಯಾವ ಸೂತ್ರ, ಇಂಥ ಯಾವ ಶಾರೀರಿಕ ಮೀಮಾಂಸ ಅಂದರೆ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ಏನು ಹೇಳಲಾಗಿದೆ ಅಂತ ಕೇಳಿದ್ರೆ, ಪ್ರಥಮ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದ್ರಿಂದ ಏನು ನಮಗೂ ಗುರುತಾಗ್ತದೆ ಅಂತ ಕೇಳಿದ್ರೆ, ಈ ಪ್ರಥಮ ಸೂತ್ರದಿಂದ ವಿವೇಕಾರಿಕ್ ಸಾಧನ ಚತುಷ್ಟಯ ಸಂಪನ್ನನಾಗಿರ್ತಕ್ಕಂಥ ಯಾವ ಅಧಿಕಾರಿ ಅದನ್ನು, ಆ ಅಧಿಕಾರ ಆದ ನಂತರವೇ ಅಧಿಕಾರಿ ಪುರುಷನಲ್ಲಿ ಈ ಬ್ರಹ್ಮಜ್ಞಾನದ ಇಚ್ಛೆಯ ವಿಧಾನ ಮಾಡಲಾಗಿದೆ. ಸುಮ್ಮನೆ ಬ್ರಹ್ಮಜ್ಞಾನದ ವಿಷಯಕವಾಗಿ ಇಚ್ಛಾ ನಿರ್ಮಾಣ ಆಗುವುದಿಲ್ಲ. ಯಾರು ಮಲ ವಿಕ್ಷೇಪ ದೋಷವನ್ನು ಕಳೆದುಕೊಂಡು ಸಾಧನ ಚತುಷ್ಟಯ ಸಂಪನ್ನರಾಗಿರುವರೋ ಅಂಥವ್ರೇನಪ್ಪ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನದ ಇಚ್ಛಕ ವಿಧಾನ ಮಾಡಬಹುದು. ಅನ್ಯಥಾ ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ಈ ರೀತಿಯಾಗಿ ಏನಂತ ಕೇಳಿದ್ರೆ ಇಚ್ಛಾ ಮಾಡೋಕ್ಕೆ ಆಗುವುದಿಲ್ಲ. ಅದಕ್ಕೆ ವಿಚಾರ ಎದರದು ಮಾಡೋದು ಅಂತ ಕೇಳಿದ್ರೆ, ತತ್ವಮಸ್ಯಾದಿ ಯಾವ ಮಹಾವಾಕ್ಯಗಳಿದಾವೆ ಆ ವಾಕ್ಯಗಳ ವಿಚಾರ ಮಾಡಬೇಕಿದೆ. ಇನ್ನು ವಾಕ್ಯದ ವಿಚಾರ ಮಾಡಬೇಕಾಗಿದ್ರೆ ವಾಕ್ಯದಿಂದ ಜನ್ಯವಾಗಿರ್ತಕ್ಕಂಥ ಯಾವ ಜೀವ ಬ್ರಹ್ಮರ ಏಕತ್ವ ಇರುವುದೋ ಆ ಏಕತ್ವ ವಿಷಯ ಮಾಡತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಈ ಪ್ರಕಾರದ ಯಾವ ಫಲದ್ರೂಪ ಜ್ಞಾನದ ಆ ಜ್ಞಾನವೇ ಇಲ್ಲೇನಂತ ಕೇಳಿದ್ರೆ ಆ ಇಚ್ಛೆಗೆ ವಿಷಯವಾಗಿದೆ. ಆ ಮೋಕ್ಷದ ಹೇತು ಫಲರೂಪವಾಗಿರ್ತಕ್ಕಂಥ ಯಾವ ಜ್ಞಾನದ ಆ ಜ್ಞಾನ ತತ್ವ ಪದಾರ್ಥ ಜ್ಞಾನದ ಅಧೀನವಾಗಿದೆ. ಈ ಒಂದು ಕಾರಣದಿಂದ ಪದಾರ್ಥದ ಜ್ಞಾನ ರಹಿತವಾಗಿರ್ತಕ್ಕಂಥ ಪುರುಷನಿಗೆ ವಾಕ್ಯಾರ್ಥದ ಜ್ಞಾನ ಆಗುವುದಿಲ್ಲ. ವಾಕ್ಯಾರ್ಥದ ಜ್ಞಾನ ಆಗಬೇಕಾದ್ರೆ ಪದಾರ್ಥದ ಜ್ಞಾನ ಬೇಕು. ಪದ ಮತ್ತು ಪದದ ಅರ್ಥ, ಈ ಪದ ಪದಾರ್ಥಗಳ ಜ್ಞಾನ ಐತಪ್ಪ ಅಂದ್ರೆ ಅವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ವಾಕ್ಯಾರ್ಥದ ಜ್ಞಾನ ಆಗ್ತದೆ. ಅನ್ಯಥಾ ಏನಪ್ಪ ಅಂತ ಕೇಳಿದ್ರೆ ವಾಕ್ಯಾರ್ಥದ ಜ್ಞಾನ ಆಗುವುದಿಲ್ಲ. ಆ ವಾಕ್ಯಾರ್ಥ ಜ್ಞಾನಕ್ಕೆ ಹೇತುಭೂತವಾಗಿರ್ತಕ್ಕಂಥ ಪದಾರ್ಥ ಜ್ಞಾನವೂ ಕೂಡ ತತ್ವ ಪದಾರ್ಥದ ವಿಚಾರದ ಅಧೀನ ಇದೆ. ತತ್ ಅಂದ್ರೇನು,
ತ್ವಂ ಅಂದ್ರೇನು, ತತ್ಪದದ ವಾಚ್ಯಾರ್ಥ ಏನು, ತ್ವಂ ಪದದ ವಾಚ್ಯಾರ್ಥ ಏನು, ತತ್ಪದದ ಲಕ್ಷ್ಯಾರ್ಥ ಏನು, ತ್ವಂ ಪದದ ಲಕ್ಷ್ಯಾರ್ಥ ಏನು, ಈ ರೀತಿಯಾಗಿ ನನ್ನ ಕೇಳಿದ್ರೆ ಈ ವಿಚಾರದ ಅಧೀನದ ವಾಕ್ಯಾರ್ಥ ಜ್ಞಾನ ಇದೆ ಅಂತ ಹೇಳಿದ್ದಾರೆ. ತಾ ತತ್ವಂ ಪದಾರ್ಥ के ವಿಚಾರತೆ ವಿನಾ ಸೋ ಪದಾರ್ಥ ಜ್ಞಾನ ಹೋತಾ नहीं. ತತ್ವಂ ಪದಾರ್ಥದ ವಿಚಾರ ಮಾಡದೆ ವಿನ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಪದಾರ್ಥದ ಜ್ಞಾನ ಆಗುವುದಿಲ್ಲ. ಪದ ಮತ್ತು ಪದದ ಯಾವ ಅರ್ಥ, ಆ ಅರ್ಥ ಜ್ಞಾನ ಬೇಕಾದ್ರೆ ಪದಜ್ಞಾನ ಬೇಕು. ಪದಜ್ಞಾನ ಆದ್ರೆ ಎದರ ಜ್ಞಾನ ಆಗ್ತದೆ ಅಂತ ಕೇಳಿ ನಮ್ಗೆ ಅರ್ಥ ಜ್ಞಾನ ಆಗ್ತದೆ. ಅನ್ಯರ್ಥ ಏನಪ್ಪ ಅಂತ ಕೇಳಿದ್ರೆ ಅರ್ಥ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಉಕ್ತ ಸೂತ್ರದ ಅರ್ಥದಿಂದ ವಿಚಾರ ಮಾಡುವುದೇ ಇಲ್ಲಿ ಮುಮುಕ್ಷುವಿಗೆ ಏನಾಗಿದೆ ಅಂತ ಹೇಳಿದ್ರೆ ಕರ್ತವ್ಯವಾಗಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಈ ಬ್ರಹ್ಮದ ವಿಷಯಕವಾಗಿ ವಿಚಾರ ಮಾಡ್ಲಿಕ್ಕೆ ಯಾರು ಸಮರ್ಥದರ ಅಂತ ಕೇಳಿದ್ರೆ, ಯಾರು ಸಾಧನ ಚತುಷ್ಟಯ ಸಂಪನ್ನರದರ ಅವರೇ ಏನಂತ ಕೇಳಿದ್ರೆ ಇಲ್ಲಿ ಬ್ರಹ್ಮದ ವಿಚಾರ ಮಾಡ್ಲಿಕ್ಕೆ ಅವರು ಅಧಿಕಾರಿಗಳು ಅದ. ಅದಕ್ಕಾಗಿ ಅವರನ್ನು ಕುರಿತು ಇಲ್ಲಿ ವಿಧಾನ ಮಾಡಲಾಗಿದೆ. ಏನು ಅಂತ ಕೇಳಿದ್ರೆ ಈ ವಾಕ್ಯಾರ್ಥದ ವಿಚಾರದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ವಿಧಾನ ಮಾಡಲಾಗಿದೆ. ಅಂದ್ರೆ ಬ್ರಹ್ಮಜ್ಞಾನ ಪಡೆದುಕೊಳ್ಳುವುದರಲ್ಲಿ ಅವರಿಗೆ ವಿಧಾನದ, ಯಾರಿಗೆ ಅಂತ ಕೇಳಿದ್ರೆ ಅಧಿಕಾರಿ ಪುರುಷರಿಗೆ, ಅನ್ಯರಿಗೆ ಇಲ್ಲ ಅಂತ ಹೇಳ್ತಾರೆ. अर्थ साधन चतुष्टय संपत्ति पे अनंतर इस अधिकारी पुरुष ने ब्रह्म का विचार करना, यह सूत्र का अर्थ सिद्ध होवे. अथा तो ब्रह्म जिज्ञासा ಎಂಬುವ ಈ ಸೂತ್ರದ ಅರ್ಥ ಹೆಂಗೆ ಸಿದ್ಧ ಆಯಿತು ಅಂತ ಕೇಳಿದ್ರೆ, ಇಲ್ಲೇನಪ್ಪ ಅಂತ ಕೇಳಿದ್ರೆ ಸಾಧನ ಚತುಷ್ಟಯ ಸಂಪನ್ನನಾದ ನಂತರ ಅಧಿಕಾರಿ ಪುರುಷನಿಗೆ ಬ್ರಹ್ಮದ ವಿಷಯಕವಾಗಿ ವಿಚಾರ ಮಾಡುವುದೇ ಇದೇನಪ್ಪ ಅಂತ ಕೇಳಿದ್ರೆ ಈ ಸೂತ್ರದ ಅರ್ಥದಂತ ಹೇಳಿದ್ದಾರೆ. ಅಂದ್ರೆ ಬ್ರಹ್ಮದ ಬಗ್ಗೆ ವಿಚಾರ ಮಾಡಬೇಕಿದ್ರೆ ನಾವು ಸಾಧನ ಚತುಷ್ಟಯ ಸಂಪನ್ನರಾಗಬೇಕು. ಅನ್ಯಥ ಏನಪ್ಪ ಅಂತ ಕೇಳಿದ್ರೆ ಬ್ರಹ್ಮದ ವಿಷಯಕವಾಗಿ ಅನಧಿಕಾರಿಗಳಿಗೆ ಇದು ಗುರುತ ಆಗುವುದಿಲ್ಲ. ಅದಕ್ಕೆ ನೋಹೆ ಲೇಖುರಾಚ ಗೋಷ್ಠಿ ಅಂದ್ರೆ ತುಕಾರಾಮ್ ಮಹಾರಾಜ, ಇದು ಬ್ರಹ್ಮಜ್ಞಾನ ಅಂದ್ರೆ ಮಕ್ಕಳ ಕಥೆ ಅಲ್ಲ, ಮಕ್ಕಳ ವಿಚಾರ ಅಲ್ಲ ಅಂತ. ಮಕ್ಕಳಂದ್ರೆ ಯಾರು? ಬಾಲಕರು. ಬಾಲಕರಂದ್ರೆ ಯಾರು? ಬಾಲಹ ಅಂದ್ರೆ ಏನು ಅಂತ ಕೇಳಿದ್ರೆ ಅಜ್ಞಾನಿ. ಅಜ್ಞಾನಿಗಳಿಗೆ ಬಾಲ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಇಂಥ ಬಾಲಕರಿಗೆ ಇಲ್ಲಿ ಅಧಿಕಾರ ಇಲ್ಲ. ತಾ ಸೋ ವಿಚಾರ भी दो प्रकार का होवे है. ವಿಚಾರ ಮಾಡದೆ ವಿನ ಏನಾಗುವುದಿಲ್ಲ ಅಂತ ಕೇಳಿದ್ರೆ ನಮ್ಗೆ ವಾಕ್ಯಾರ್ಥದ ಜ್ಞಾನ ಆಗುವುದಿಲ್ಲ. ವಾಕ್ಯಾರ್ಥದ ಜ್ಞಾನ ಆಗದೆ ವಿನ ನಮಗೇನಂತ ಕೇಳಿದ್ರೆ ಸ್ವರೂಪದ ಜ್ಞಾನ ಆಗುವುದಿಲ್ಲ. ನೋಡ್ರಿ, ನಾ ಮೊನ್ನೆ ಒಮ್ಮೆ ಹೇಳಿರ್ಬೋದು, ಮೊದಲ ನಮ್ಗೆ ಪದಾರ್ಥಗಳ ಜ್ಞಾನ ಬೇಕು, ಆಮೇಲೆ ವಾಕ್ಯಾರ್ಥದ ಜ್ಞಾನ ಬೇಕು, ಆಮೇಲೆ ಸ್ವರೂಪದ ಜ್ಞಾನ ಮಾಡಿಕೊಳ್ಳಬೇಕು. ನಮ್ಗೆ ಮೊದಲ ಪದಾರ್ಥದ ಜ್ಞಾನದ, ನಮಗೆ ವಾಕ್ಯಾರ್ಥ ಜ್ಞಾನದ ಅಜ್ಞಾನದ, ಮತ್ತೇನಂತ ನಮ್ಮ ಸ್ವರೂಪ ಜ್ಞಾನದ ನಮಗೆ ಅಜ್ಞಾನದ. ಈ ಎಲ್ಲ ಅಜ್ಞಾನಗಳು ಕಳ್ಕೋಬೇಕಾದ್ರೆ ನಾವು ಪದಾರ್ಥದ ವಿಚಾರ ಮಾಡಬೇಕು, ವಾಕ್ಯಾರ್ಥದ ವಿಚಾರ ಮಾಡಬೇಕು. ಅಂದ್ರೇನಪ್ಪ ಅಂತ ಕೇಳಿದ್ರೆ ನಮ್ಮ ಸ್ವರೂಪದ ಜ್ಞಾನ ನಮಗಾಗ್ತದೆ, ಅನ್ಯಥಾ ಆಗುವುದಿಲ್ಲ. ಅದಕ್ಕೆ ವಿಚಾರ भी दो प्रकार का होवे. ವಿಚಾರವಾದ್ರೂ ಕೂಡ ಎಷ್ಟು ಪ್ರಕಾರದ ಅಂತ ಕೇಳಿದ್ರೆ ಎರಡು. ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ ತರಾವಯಾಪಾರ ಭವಸಿಂಧು. ಜಗದ್ಗುರು ತುಕಾರಾಮ್ ಮಹಾರಾಜರು ತಮ್ಮ ಅಭಂಗವಾಣಿಯಲ್ಲಿ ಈ ಮಾತು ಹೇಳ್ತಾ ಇದ್ದಾರೆ. ಏನಂತಾರೆ ಅಂತ ಕೇಳಿದ್ರೆ, ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ. ಕ್ಷಣೋಕ್ಷಣಿ, ಕ್ಷಣಕ್ಕೇನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಬೇಕು. ಕರಾವ ವಿಚಾರ ತರಾವಯಾಪಾರ ಭವಸಿಂಧು. ಭವಸಿಂಧು ಅಂದ್ರೆ ಭವಸಾಗರ, ಭವಸಾಗರ ಅಂದ್ರೆ ದುಃಖ ಸಾಗರ. ಈ ದುಃಖ ಸಾಗರದಿಂದ ನಾವು ದಾಟಿ ಹೋಗ್ಬೇಕಾಗಿದ್ರೆ ಏನು ಮಾಡಂದ್ರೆ ವಿಚಾರವೇ ಮಾಡಂದ. ಮತ್ತು ನಾ ಯಾರು ಅಂತ ತಿಳ್ಕೊಬೇಕಿದ್ರೆ ಏನು ಮಾಡ್ಬೇಕಂದ್ರೆ ವಿಚಾರವೇ ಮಾಡ್ಬೇಕಂದ್ರೆ. ಮದರದೈ ಸದ್ಗುರು ದೇಣೆ ತಾರಿಲೋಹ ಸಂಸಾರ ಪುರು
ಮಣೋನಿ ವಿಶೇಷ ಅತ್ಯಾದರು ವಿವೇಕಾವರಿ. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾ ಇದ್ದಾರೆ ಜ್ಞಾನೇಶ್ವರಿಯಲ್ಲಿ, ಮದರದೈ ಸದ್ಗುರು ಜೇನೆ ತಾರಿಲೋಹ ಸಂಸಾರ ಪುರು. ನನ್ನ ಹೃದಯ ಮಂದಿರದಲ್ಲಿರ್ತಕ್ಕಂಥ ಯಾವ ಸದ್ಗುರುನಾಥದನ, ಆ ಸದ್ಗುರುನಾಥನನ್ನು ಹಿಡಿದಿಡಬೇಕೆ ಎಲ್ಲಿ? ಹೃದಯದಲ್ಲಿ. ಹಾಗೆ ಹಿಡಿದಿಡಬೇಕ್ರಿ ಅಂತ ಅನುಭವದ ನೀವು ಹೊರಗಿದ್ದು ಗುರುವಿಗೇನು ಎತ್ತಿ ಒಳಗೆ ಹಾಕೋದೇನು ಇಲ್ಲ. ಅವ ಮಾಡಿರ್ತಕ್ಕಂಥ ಯಾವ ಉಪದೇಶದ, ಆ ಉಪದೇಶವೇ ಜ್ಞಾನೋಪದೇಶವೇ ನಾವು ಎಲ್ಲಿ ಹಿಡಿಬೇಕಂತ ನಮ್ಮ ಹೃದಯದಲ್ಲಿ ಹಿಡಿಯಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಏಷ ಹೃದಯಂತ ಜ್ಯೋತಿ ಪುರುಷ. ಬ್ರಹ್ಮನ ವಿಷಯಕವಾಗಿನೂ ಜೀವದ ವಿಷಯಕವಾಗಿನೂ ಶ್ರುತಿ ಹಿಂಗ ಏನು ಮಾಡ್ತದಂತ ಕೇಳಿದ್ರೆ ವರ್ಣನೆ ಮಾಡ್ತದೆ. ಬ್ರಹ್ಮನ ವರ್ಣನೆ ಮಾಡಿದ ಮತ್ತು ಈ ಜೀವಾತ್ಮನ ವರ್ಣನೆ ಮಾಡ್ಯದ. ಇದೇನಪ್ಪಾ ಅಂತ ಕೇಳಿದ್ರೆ ತತ್ವಮಸಿ ಎಂಬುವ ವಾಕ್ಯ ಮುಖಾಂತರವಾಗಿ ನಾವು ಅದು ಎಲ್ಲಿ ಹಿಡಿದಿಡ್ಬೇಕು ಅಂತ ಕೇಳಿದ್ರೆ ಹೃದಯ ಮಂದಿರದಲ್ಲಿ. ಅದಕ್ಕೆ ಮಜರದೇ ಸದ್ಗುರು ಜೇನೆ ತಾರಿಲೋಹ ಸಂಸಾರ ಪುರು. ಈ ಸಂಸಾರ ಮಹಾಪುರದಲ್ಲಿ ಸಿಕ್ಕಾಕೊಂಡನ ಜೀವ. ಇದರಿಂದ ಕಡಿಗಾಗಬೇಕಾಗಿದ್ರೆ ವಿಶೇಷ ಅತ್ಯಾದರು ವಿವೇಕಾವರಿ. ವಿಶೇಷವಾಗಿ ನಾವು ಅತ್ಯಾದರ, ಅತಿಯಾದ ಏನಪ್ಪಾ ಅಂತ ಕೇಳಿದ್ರೆ ಶ್ರದ್ಧೆ ಎಲ್ಲಿರಬೇಕು ಅಂತ ಕೇಳಿದ್ರೆ ವಿವೇಕದಲ್ಲಿ, ಅಂದ್ರೆ ಜ್ಞಾನದಲ್ಲಿ ಇರಬೇಕು. ಆ ಶ್ರದ್ಧಾ ಭಕ್ತಿ ಇದ್ರೆ ಏನಂತ ಕೇಳಿದ್ರೆ ವಿವೇಕ ಉದಯ ಆಗ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಅದಕ್ಕೆ ಶ್ರದ್ಧಾಮಾನ್ ಲಭತೆ ಜ್ಞಾನಂ. ಶ್ರದ್ಧಾ ಇದ್ರೆ ಜ್ಞಾನ ಉದಯ ಆಗ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಅದಕ್ಕೆ ತಹಾ ಜೋ ಸೋ ವಿಚಾರ ಬಿ ದೋ ಪ್ರಕಾರ ಕಾ ಹುವೆ. ಅಲ್ಲಿ ಈ ವಿಚಾರವಾದ್ರೂ ಕೂಡ ಎರಡು ಪ್ರಕಾರದಾಗಿದೆ. ಏಕ್ ತೋ ಪ್ರಧಾನ ವಿಚಾರ ಹುವೆ, ದೂಸರಾ ಸಹಕಾರಿ ವಿಚಾರ ಹುವೆ. ಒಂದು ಮುಖ್ಯ ವಿಚಾರವಾಗಿದೆ. ಪ್ರಧಾನ ವಿಚಾರ ಅಂದ್ರೇನು? ಒಂದು ಮುಖ್ಯ ವಿಚಾರ ಆಗಿದೆ. ದೂಸರ ಏನಂತ ಕೇಳಿದ್ರೆ ಸಹಕಾರಿ. ಆ ಮುಖ್ಯ ವಿಚಾರಕ್ಕೂ ಸಹಾಯ ಮಾಡತಕ್ಕಂಥದ್ದು ಒಂದು ಸಹಕಾರಿ ವಿಚಾರ ಆಗಿದೆ. ವಿಚಾರಗಳಲ್ಲಿ ಎಷ್ಟು ಪ್ರಕಾರ? ಎರಡು. ಒಂದೇನಪ್ಪಾ ಅಂತ ಕೇಳಿದ್ರೆ ಪ್ರಧಾನ ವಿಚಾರ, ಇನ್ನೊಂದೇನಂತ ಕೇಳಿದ್ರೆ ಸಹಕಾರಿ ವಿಚಾರ. ತಾ ಅಹಂ ಬ್ರಹ್ಮಾಸ್ಮಿ या प्रकार के वाक्यार्थ ज्ञान करके प्राप्त होने को अति वांछित होने ते ब्रह्म प्रधान है. ನೋಡಿ, ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯ, ಈ ಮಹಾವಾಕ್ಯವು ಯಾವ ಪ್ರಕಾರಕ್ಕೆ ವಾಕ್ಯಾರ್ಥ ಜ್ಞಾನ ಕರಿಕೆ, ನಾನೇ ಬ್ರಹ್ಮ ಇದ್ದೀನಿ ಅಂತ ಹೀಗ ಈ ವಾಕ್ಯಾರ್ಥ ಜ್ಞಾನವನ್ನು ಮಾಡಿಕೊಂಡು ಪ್ರಾಪ್ತ ಹೊಣೆಕು ಅತಿ ವಾಂಛಿತ್, ಅಂದ್ರೆ ಈ ವಾಕ್ಯಾರ್ಥ ಜ್ಞಾನ ಮಾಡಿಕೊಂಡ ಮೇಲೆ ಪ್ರಾಪ್ತವಾಗತಕ್ಕಂಥ ಯಾವ ಅತಿ ವಾಂಛಿತ ಹೊಣೆಕೆ ಅಂದ್ರೆ ಅತ್ಯಂತ ನಮಗೇನಂತ ಕೇಳಿದ್ರೆ ಇಚ್ಛಿತವಾಗಿರ್ತಕ್ಕಂಥದ್ದು, ಅತಿಯಾದ ಇಚ್ಛೆ ಹೋಗ್ತಕ್ಕಂಥದ್ದು ಬ್ರಹ್ಮ ಪ್ರಧಾನ. ನಾವು ಏನು ತಿಳ್ಕೊಬೇಕನ್ನೋದು ನಮ್ಗೆ ಉತ್ಕಟ ಇಚ್ಛೆ ಇರಬೇಕು. ಬ್ರಹ್ಮವನ್ನು ತಿಳಿದುಕೊಳ್ಳಬೇಕನ್ನೋದು ಉತ್ಕಟ ಇಚ್ಛೆ ಇರಬೇಕು. ಇದಕ್ಕೇನಂತ ಕೇಳಿದ್ರೆ ಇಲ್ಲಿ ಪ್ರಧಾನ ಇಚ್ಛಾ ಅಂತ ವಿಚಾರ ಅಂತ ಹೇಳ್ತಾರೆ. ಐಶೇ ಬ್ರಹ್ಮ ಕಾ ಜೋ ವಿಚಾರ ಹೈ. ಇಂಥ ಯಾವ ಬ್ರಹ್ಮನ ವಿಚಾರದ ಸೋ ವಿಚಾರ ಪ್ರಧಾನ ವಿಚಾರ ಕಯಾ ಜಾವೆ. ಅಹಂ ಬ್ರಹ್ಮಾಸ್ಮಿ ಎಂಬುವ ಮಹಾವಾಕ್ಯ ಮುಖಾಂತರವಾಗಿ ನಾವು ವಿಚಾರ ಮಾಡಿ ನಮ್ಮನ್ನು ನಾವು ಯಥಾರ್ಥವಾಗಿ ತಿಳ್ಕೋಬೇಕು. ಏನಂತ ತಿಳ್ಕೋಬೇಕು? ನಾನು ಬ್ರಹ್ಮನೇ ಇದ್ದೇನೆ ಅಂತ ತಿಳ್ಕೋಬೇಕು. ಆ ಬ್ರಹ್ಮನನ್ನು ತಿಳಿದುಕೊಳ್ಳುವಂಥ ಯಾವ ಉತ್ಕಟ ಇಚ್ಛೆ ಇದಲ್ಲ, ಈ ಉತ್ಕಟ ಇಚ್ಛೆದಿಂದ ಕೂಡಿಕೊಂಡು ನಾವು ಏನು ವಿಚಾರ ಮಾಡ್ತಾ ಇದ್ದೇವಲ್ಲ, ಇದುವೇ ಏನದ ಅಂತ ಕೇಳಿದ್ರೆ ಆ ಬ್ರಹ್ಮದ ವಿಚಾರದ ಇದು ಪ್ರಧಾನ ವಿಚಾರದಂತ ತಿಳ್ಕೋಬೇಕು. और सो ब्रह्म का विचार समन्वय आदिकों के विचार से बिना संभवता नहीं. ಈ ಬ್ರಹ್ಮದ ವಿಚಾರ ಸಮನ್ವಯ, ಅವಿರೋಧ, ಸಾಧನ, ಫಲ ಅಂತ ಮುಂದೆ ಹೇಳ್ತಾರೆ. ಈ ವಿಚಾರ ಇಲ್ಲದೆ ಆ ಬ್ರಹ್ಮ ವಿಚಾರ ಸಂಭವಿಸುವುದಿಲ್ಲ. ಆ ಬ್ರಹ್ಮವನ್ನು ಯಥಾರ್ಥವಾಗಿ ನಾನೇ ಇದ್ದೀನಿ ಅಂತ ತಿಳಿದುಕೊಳ್ಳಬೇಕಾಗಿದ್ರೆ ಇವೆಲ್ಲ ನಾವು ತಿಳ್ಕೋಬೇಕಿದೆ. ಏನೇನು ಅಂತ ಕೇಳಿದ್ರೆ ಸಮನ್ವಯ, ಅವಿರೋಧ, ಸಾಧನ, ಫಲ, ಇನ್ನು ಚಾರೋಂಕೆ ವಿಚಾರ ಹೇ. ಇವು ನಾಲ್ಕರದ್ದು ವಿಚಾರ ಮಾಡಬೇಕು. ಬ್ರಹ್ಮಜ್ಞಾನ ನಮಗೆ ಆಗಬೇಕಾಗಿದ್ರೆ, ಪ್ರಧಾನ ವಿಚಾರ ನಮ್ಮಲ್ಲಿ ಹುಟ್ಟಬೇಕಾಗಿದ್ರೆ ಸಮನ್ವಯ, ಅವಿರೋಧ, ಸಾಧನ ಮತ್ತು ಫಲ, ಈ ನಾಲ್ಕರದ್ದೇನಪ್ಪ ಅಂತ ಕೇಳಿದ್ರೆ ವಿಚಾರ ಆಗಬೇಕು. ತೇ ವಿಚಾರ ಸಹಕಾರಿ ವಿಚಾರ ಕಹಿ ಜಾವೆ ಹೇ. ಸಮನ್ವಯ ರೀತಿಯಿಂದ
ಅವಿರೋಧ ರೀತಿಯಿಂದ ಸಾಧನ ರೂಪದಿಂದ ಫಲ ರೂಪದಿಂದ ನಾವೇನು ವಿಚಾರ ಮಾಡ್ತೀವಲ್ಲ, ಇವೆಲ್ಲ ವಿಚಾರಗಳು ಏನಂತ ಅನಿಸ್ಕೋತಾವ ಅಂತ ಕೇಳಿದ್ರೆ ಸಹಕಾರಿ ಅಂತ ಅನಿಸ್ಕೋತಾವ. ಎದಕ್ಕೆ? ಪ್ರಧಾನ ವಿಚಾರ ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ವಿಚಾರ. ಬ್ರಹ್ಮನನ್ನು ತಿಳಿದುಕೊಳ್ಳುವುದು ಇದು ಮುಖ್ಯ ವಿಚಾರದ. ಈ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ಸಮನ್ವಯ, ಅವಿರೋಧ, ಸಾಧನ, ಫಲ ಎಂಬುವ ಈ 4 ವಿಚಾರಗಳು ನಾವು ಮಾಡಬೇಕಿದೆ. ಇವಕ್ಕೆ ಸಹಕಾರಿ ವಿಚಾರ ಅಂತ ಕರೆದ. ಇವು ಸಹಾಯ ಮಾಡ್ತಕ್ಕಂಥ ವಿಚಾರ. ಮುಖ್ಯ ಬ್ರಹ್ಮನನ್ನು ತಿಳಿದುಕೊಳ್ಳುವುದರಲ್ಲಿ ಇವು 4 ವಿಚಾರಗಳು ಏನಾಗಿವೆ ಅಂತ ಕೇಳಿದ್ರೆ ಸಹಾಯವಾಗಿದ್ದವು. ಅದಕ್ಕೆ ಇವಕ್ಕೆ ಸಹಕಾರಿ ವಿಚಾರ ಅಂತ ಹೇಳ್ತಾರೆ. ತಾ ಉಪನಿಷದ್ ರೂಪ ವೇದಾಂತ ವಿಶೇಷಿ ಇದು ವಾಕ್ಯ. ಈಗ ಉಪನಿಷದ್ ರೂಪವಾಗಿರ್ತಕ್ಕಂಥ ವೇದಾಂತದಲ್ಲಿ ಇರುವಂಥ ಯಾವ ವಾಕ್ಯಗಳದಾವ, ಇನ್ನು ವಾಕ್ಯವಂತ ಬ್ರಹ್ಮ ಆತ್ಮಕ್ಕೆ ಅಭೇದ ಕಿ ಪ್ರತಿಪಾದಕತಾ ರೂಪ ಕರಿಕೆ तो तात्पर्य है ताका नाम समन्वय. ಇಲ್ಲಿ ಸಮನ್ವಯ ಎದಕ್ಕೆ ಅನ್ಬೇಕು ಅಂತ ಈ ಯಾವ ವಾಕ್ಯಗಳದವ ಈ ವಾಕ್ಯಗಳು ಬ್ರಹ್ಮ ಆತ್ಮರ ಅಭೇದ ರೂಪದಿಂದ ಪ್ರತಿಪಾದಿತವಾಗಿರ್ತಕ್ಕಂಥವೇ ಅದವ ಅಂತ ತಿಳ್ಕೊಂಡು ಇಲ್ಲಿ ಈ ತಾತ್ಪರ್ಯ ರೂಪವಾಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ನಾವು ವಿಚಾರ ಮಾಡಬೇಕಿದೆ. ಅದಕ್ಕಂತರ ತಿನ್ನ ವಾಕ್ಯಂಕ ಬ್ರಹ್ಮ ಆತ್ಮಕ್ಕೆ ಅಭೇದಕಿ ಪ್ರತಿಪಾದಕತಾ ರೂಪಕರಿಕೆ. ಇಲ್ಲಿ ಈ ವಾಕ್ಯಗಳು ಬ್ರಹ್ಮ ಆತ್ಮರ ಅಭೇದ ಪ್ರತಿಪಾದನೆ ಮಾಡತಕ್ಕಂಥ ಏಕತಾ ರೂಪದಿಂದ ಯಾವ ತಾತ್ಪರ್ಯ ಇರುವುದೋ ಅದಕ್ಕೆ ಇಲ್ಲಿ ಏನಂತ ಕರೆದರಂತ ಸಮನ್ವಯ ಅಂತ ಕರೆದಿದ್ದಾರೆ. ಉಪನಿಷತ್ತದಲ್ಲಿ ಬರ್ತಕ್ಕಂಥ ಯಾವ ವಾಕ್ಯಗಳದಾವ ಈ ಎಲ್ಲ ವಾಕ್ಯಗಳೇನಂತ ಕೇಳಿದ್ರೆ ಬ್ರಹ್ಮ ಆತ್ಮರ ಏಕತ್ವವನ್ನೇ ಪ್ರತಿಪಾದನೆ ಮಾಡ್ತವಂತ ಹೀಗೇನಂತ ಕೇಳಿದ್ರೆ ನಾವು ತಿಳ್ಕೋಬೇಕು. ಅಂದ್ರೆ ಎಲ್ಲಾ ಉಪನಿಷದ ವಾಕ್ಯಗಳ ತಾತ್ಪರ್ಯ ಏನದಂತ ಕೇಳಿದ್ರೆ ಬ್ರಹ್ಮ ಆತ್ಮರ ಏಕತ್ವ ಬೋಧ ಮಾಡುವುದೇ ಇದು ಏನಾಗಿದೆ ಅಂತ ಕೇಳಿದ್ರೆ ತಾತ್ಪರ್ಯ ಆಗಿದೆ. ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಸಮನ್ವಯ. ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ ಸಮನ್ವಯ ಪೂರ್ವಕವಾಗಿ ಎಲ್ಲ ತಿಳ್ಕೋಬೇಕು. ಈಗ ಕೆಲವು ವಾಕ್ಯಗಳು ನೇರವಾಗಿ ಹೇಳ್ತಕ್ಕಂಥವು ಇರ್ತಾವೆ, ಕೆಲವು ವಾಕ್ಯಗಳು ಅವಾಂತರ ರೂಪದಿಂದ ಹೇಳ್ತಕ್ಕಂಥವು. ಅವು ಅವಾಂತರವೇ ಆಗಲಿ ಅಥವಾ ಮಹಾವಾಕ್ಯವೇ ಆಗಲಿ ಉಪನಿಷತ್ತದಲ್ಲಿ ಬರ್ತಕ್ಕಂಥ ಆ ಬ್ರಹ್ಮನನ್ನು ಕುರಿತು ಉಪದೇಶ ಮಾಡ್ತಕ್ಕಂಥ ಎಷ್ಟು ಮಂತ್ರಗಳದಾವೆ ಅವು ಎಲ್ಲವತ್ರ ತಾತ್ಪರ್ಯ ಏನದ ಅಂತ ಕೇಳಿದ್ರೆ ಬ್ರಹ್ಮ ಆತ್ಮರ ಏಕತ್ವ ಬೋಧ ಮಾಡುವುದರಲ್ಲೇ ತಾತ್ಪರ್ಯದಂತ ತಿಳ್ಕೋಬೇಕು. ಇದಕ್ಕೆ ಸಮನ್ವಯ ಅಂತ ಕರಿತಾ ಇದ್ದಾರೆ. ತಾ ಸಮನ್ವಯ का विचार ता शारीरिक मीमांसा शास्त्र के प्रथम अध्याय विषय कार्य है. ಯಾವ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳು ಬರ್ತವೆ. ಆ 4 ಅಧ್ಯಾಯದಲ್ಲಿ ಪ್ರಥಮ ಅಧ್ಯಾಯ, ಆ ಪ್ರಥಮ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಅಂತ ಕರೆದ. ಈ ಸಮನ್ವಯದ ವಿಚಾರ ತಾ ಶಾರೀರಿಕ मीमांसा शास्त्र के प्रथम अध्याय विषय कार्य है. ಈ ಸಮನ್ವಯದ ವಿಚಾರ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ಮಾಡಲಾಗಿದೆ. ಅಂದ್ರೆ ಎಲ್ಲಾ ಮಂತ್ರಗಳ ತಾತ್ಪರ್ಯ ಏನದಂತ ಕೇಳಿದ್ರೆ ಜೀವ ಬ್ರಹ್ಮರ ಏಕತ್ವವನ್ನು ಬೋಧ ಮಾಡುವುದೇ ತಾತ್ಪರ್ಯದಂತೆ. ಹೀಗ ನಾವು ಏನು ಮಾಡ್ಕೋಬೇಕಂತಂದ್ರಲ್ಲಿ ಸಮನ್ವಯ ಪೂರ್ವಕವಾಗಿ ತಿಳ್ಕೋಬೇಕಿದೆ. ಅದಕ್ಕೆ ಪ್ರಥಮ ಅಧ್ಯಾಯದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಸಮನ್ವಯವನ್ನೇ ಹೇಳಲಾಗಿದೆ. और श्रुति के विरोध हुए स्मृति आदिकों को तथा प्रत्यक्षादिक प्रमाणों को आभास रूपता होने से ता वेदांत समन्वय का तीन स्मृति प्रत्यक्षादिक प्रमाणांतरों के साथ जो विरोध का अभाव है ताका नाम अविरोध है. ಈ 2ನೇ ಅಧ್ಯಾಯದ ಅವಿರೋಧ ಅಧ್ಯಾಯ ಅಂತ ಹೇಳ. ಹೀಗಂದ್ರೇನು? ಶ್ರುತಿಗೆ ವಿರೋಧ ಹೇ ಸ್ಮೃತಿ ಆದಿಕೊಂಕು. ಈಗ ಕೆಲವು ಶ್ರುತಿಗಳದಾವ ಮತ್ತು ಕೆಲವು ಸ್ಮೃತಿಗಳದಾವ. ಆ ಶ್ರುತಿಗೂ ಮತ್ತು ಸ್ಮೃತಿಗೂ ವಿರೋಧ ಬರ್ತಿರ್ತದೆ ಕೆಲವೊಂದು ಪ್ರಸಂಗದಲ್ಲಿ. ಏನು ಬರ್ತದೆ? ಕೆಲವೊಂದು ಪ್ರಸಂಗದಲ್ಲಿ ನಮಗೆ ವಿರೋಧ ಕಂಡು ಬರ್ತದೆ. ತಥಾ ಪ್ರತ್ಯಕ್ಷಾದಿ ಪ್ರಮಾಣ ಉಂಟು. ಮತ್ತು ಪ್ರತ್ಯಕ್ಷಾದಿ ಯಾವ ಪ್ರಮಾಣಗಳದಾವೆ ಆ ಪ್ರಮಾಣಗಳಲ್ಲಿನೂ ಕೂಡ ಏನಂತ ಕೇಳಿದ್ರೆ ಆ ಶ್ರುತಿ ಮತ್ತು ಸ್ಮೃತಿಗಳದ ವಿರೋಧ ನಮಗೆ ಕಂಡು ಬರ್ತದೆ. ಕೆಲವೊಂದು ಮಂತ್ರಗಳು ದ್ವೈತವನ್ನೇ ಪ್ರತಿಪಾದನೆ ಮಾಡ್ತವೆ, ಕೆಲವೊಂದು ಮಂತ್ರಗಳು ಅದ್ವೈತವನ್ನೇ ಪ್ರತಿಪಾದನೆ ಮಾಡ್ತವೆ,
ಕೆಲವೊಂದು ಮಂತ್ರಗಳು ಕರ್ಮದಿಂದಲೇ ಮೋಕ್ಷ ಅಂತ ಹೇಳ್ತವೆ, ಕೆಲವೊಂದು ಮಂತ್ರಗಳು ಉಪಾಸನಾದಿಂದಲೇ ಮೋಕ್ಷ ಅಂತ ಹೇಳ್ತವೆ, ಕೆಲವೊಂದು ಮಂತ್ರಗಳು ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತವೆ, ಕೆಲವೊಂದು ಮಂತ್ರಗಳು ಪ್ರತ್ಯಕ್ಷ ಪ್ರಮಾಣದಿಂದಲೇ ಅಂತ ಹೇಳ್ತವೆ, ಕೆಲವೊಂದು ಮಂತ್ರಗಳು ಅನುಮಾನ ಪ್ರಮಾಣ ಶಬ್ದ ಹಿಂಗೆಲ್ಲ ಏನಂತ ಕೇಳಿದ್ರೆ ಈ ವಿಚಾರಧಾರೆಗಳು ಬರ್ತಾವೆ. ಇವೆಲ್ಲ ಹೆಂಗೆ ಅಂತ ಕೇಳಿದ್ರೆ ಅಲ್ಲಿ ವಿರೋಧ ಕಂಡಾಗೆ ಆದರೂ ಕೂಡ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ವಿರೋಧ ಇಲ್ಲ, ವಿರೋಧಾಭಾಸದ ಏನಂದ್ರೆ ವಿರೋಧದಂತೆ ಕಾಣ್ತದೆ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಏನಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಶ್ರುತಿ ಸ್ಮೃತಿ ಪ್ರಮಾಣಗಳಿಗೆ ಯಾವ ವಿರೋಧನೂ ಕೂಡ ಇಲ್ಲ. ಹೇಗಪ್ಪ ಅಂತ ಕೇಳಿದ್ರೆ ಈಗ ನಿಮ್ಮ ಪ್ರಾಪಂಚಿಕ ಜೀವನದಲ್ಲಿ ಪತಿ ಪತ್ನಿ ಜಗಳಾಡ್ದಂಗೆ ಕಾಣಿಸ್ತದ ಮಂದಿಗೆ, ಆದ್ರೆ ಜಗಳಾಡ್ತಾರೇನೋ ಅವರು, ಜಗಳಾಡಲೇನೋ ಜಗಳಾಡ್ತಾರೆ, ಆದ್ರೆ ಅದು ಜಗಳ ಖರೆ ಅನ್ನೋದು ಖರೆ ಇರಂಗಿಲ್ಲ, ಅದು ಸುಳ್ಳು ಜಾಗ. ಹೌದಿಲ್ಲ, ದೀಪಾವಳಿ ಹಬ್ಬಕ್ಕೆ ಹಿಂಗೇನಂತ ಕೇಳಿದ್ರೆ ಅಕ್ಕಂಗಿರ ಮನೆಗೆ ಬಂದಿರಬೇಕು, ಸುಮ್ಮಗದಿ ಎಲ್ಲ ಶಿಸ್ತು ಪರಾಗಿರ ಮಾಡಿ ಹೋಗಿ ಮೇಲ್ ಮಾಡಿ ಮ್ಯಾಗಿ ಮ್ಯಾಗ ತುಂಬ್ತಿರ್ಬೇಕು, ಸುಮ್ಮೆಲ್ಲ ಗಪ್ಪಾಗೋಷ್ಠಿ ಹೊಡಿತಾ ಇರಬೇಕು, ಚರ್ಚೆ ಮಾಡ್ತಿರ್ಬೇಕು, ಸಹಜವಾಗಿ ಮಾತಿನ ವಿಚಾರಗಳು ಬರ್ತಿರ್ತಾವ. ಬಂದಾಗ ಏನಂತ ಕೇಳಿದ್ರೆ ಅವಾಗ ಇವ ಅಂತಾನೆ, ನಿಂದ್ಯಾನದ ನೀ ಬಂದಾಕಿ ಇದೆಲ್ಲ ನಮ್ಮ ಅಸ್ತಂಗಿರದತ್ತಾನ ಯಾರು ಗಂಡತಾನ, ಹೌದಿಲ್ಲ ಹಿಂಗತ್ತಾನ. ಹಿಂಗ ವಾದ ವಿವಾದ ನಡೀತದ, ಇಷ್ಟೆಲ್ಲ ಆಗ್ತದ, ಹಬ್ಬ ಆಗ್ತದ, ಹಬ್ಬ ಮುಗಿದ ಮೇಲೆ ಅಕ್ಕ ತಂಗಿ ಎಲ್ಲ ಹೊರಟು ಹೋಗಿರ್ತಾರೆ. ಮತ್ತು ಇವ ಅಂತಾನ ಅವ್ರಿದ್ದಾಗೆಲ್ಲ ಅವರೇ ಎಲ್ಲ ಚಾ ಪಾಣಿ ಹೊಯ್ನೆ ಎಲ್ಲ ಮನೆಗೆಲ್ಲ ಮಾಡ್ತಿದ್ರು. ಅವ್ರ ಮನೆ ಅಂದ್ರೆ ಅಂಗಡಿ ಹಿಗ್ಗಿಲೆ ಎಲ್ಲ ಮಾಡೋರು, ಎಲ್ಲರೂ ಗುಣ ತಿನ್ನೋದು ಕರೆಯೋದೆಲ್ಲ ಆಗ್ತಿತ್ತು. ಅವರೆಲ್ಲ ಹೋದ ಮೇಲೆ ಏನಂತ ಕೇಳಿದ್ರೆ ಇವ ಹೊರಗೆ ಹೋಗಿದ್ದ, ಬಂದ ಚಾ ಮಾಡೋದಂತ, ಹೋಗಿ ನಿಮ್ಮ ಮಕ್ಕಳು ಹೋಗಿ ಅಂದ. ಯಾಕಂದ ನಾ ಎಲ್ಲ ಅವ್ರದಲ್ಲ, ನಂದೇನೋದು ಇಲ್ಲಿ, ನಾ ಬಂದಾಕಿ ನಂದೇನೋ ತಂದಳಕಿ, ಹುಚ್ಚಿಚ್ಚಿದ್ದೆ ನೀವು ತಂದ. ಸೊಮ್ಮ ಅವ್ರಿಗೆ ಹಂಗೆ ಅನ್ಬೇಕಾಗ್ತದ, ಅವ್ರಿಗೆ ಹಂಗೆ ಅನ್ಬೇಕಾಗ್ತದ. ಅವ್ರು ಸುಮ್ಮ ಬಳಿ ಕುಡ್ಸಕ್ಕೆ ಅಷ್ಟೇ ಅಧಿಕಾರಿಗಳು ಅವರು, ಯಾರು ಅಷ್ಟೇ ಅವ್ರದ್ದು ಅಧಿಕಾರ. ಲಕ್ಷ ಎಲ್ಲ ನಿಂದದ ಹುಚ್ಚಿದ್ದೆ ಶಾಣೆ ಐತಿ, ಹೇಳು ಅಂದ್ಕೊಳ್ಳಿ ಹೇಳತ್ತಾವೈತಿ. ಇದೇನು ವಿರೋಧ ಕಂಡೈತಿ, ಇದು ವಿರೋಧ ವಿರೋಧಾಭಾಸ. ಹಂಗ ಶ್ರುತಿ ಸ್ಮೃತಿ ಪ್ರಮಾಣಗಳಲ್ಲಿ ಏನು ಬರ್ತಾವ ಅಂತ ಕೇಳಿದ್ರೆ ಹಿಂಗ ಒಂದು ಆ ಪ್ರಸಂಗಾನುಸಾರವಾಗಿ ಅಧಿಕರಣದ ಮೇಲೆ ವಿಷಯ ಭಿನ್ನವಾಗಿ ಬರ್ತಾರೆ. ಈಗ ನಿಜಗೊಂಡ್ರೆ ಏನಂತ ಕೇಳಿದ್ರೆ ಕೈವಲ್ಯ ಪದ್ಧತಿಯಲ್ಲಿ 5 ಸ್ಥಳ ಮಾಡ್ಯಾರ, ಹೌದಿಲ್ಲ? 5 ಸ್ಥಳದಲ್ಲಿ ಎಲ್ಲ ವಿಷಯಗಳು ಒಂದೇ ಬರಂಗಿಲ್ಲ. ಆ ಪ್ರಥಮ ಸ್ಥಳದಲ್ಲಿ ಶಿವಕಾರುಣ್ಯದಲ್ಲಿ ಭಕ್ತಿಪರವಾಗಿರ್ತಕ್ಕಂಥ ವಿಚಾರಗಳೇ ಬರ್ತವೆ. ಜೀವ ಸಂಬೋಧನಾ ಸ್ಥಳದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ವ್ಯಾಮೋಹದ ವಿಷಯಕವಾಗಿ ವೈರಾಗ್ಯ ನಿರ್ಮಾಣ ಆಗುವಂಥ ವಿಚಾರವೇ ಬರ್ತವೆ. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ನೀತಿಯಿಂದ ಆಚರಣೆ ಮಾಡಬೇಕನ್ನೋ ವಿಚಾರಗಳೇ ಬರ್ತವೆ. ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಹರಿದಾಡ್ತಕ್ಕಂಥ ಮನಸ್ಸ ನಿಲ್ಲಿಸುವ ವಿಚಾರವೇ ಅಲ್ಲಿ ಬರ್ತದೆ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಿನ್ನ ಸ್ವರೂಪದ ಅಜ್ಞಾನ ಕಳ್ಕೊಂತ ಹೇಳುವುದೇ ವಿಚಾರ ಬರ್ತದ, ಹೌದಿಲ್ಲ? ಹಿಂಗೆ ಬೇರೆ ಬೇರೆದ ಯಾವ ಸ್ಥಳದಾಗ ನಿಂತು ನಾವು ಮಾತಾಡಕತ್ತಿದೆವು ಅಲ್ಲಿ ಅದೇ ಸ್ಥಳದ ವಿಚಾರ ವ್ಯಕ್ತ ಮಾಡಬೇಕೇ ನಾವು, ಇಲ್ಲಾದ್ರೆ ಇಲ್ಲಿದಲ್ಲಿ ಅಲ್ಲಿ ಮಾಡಕೂಡದು ಮತ್ತೆ ಲಕ್ಷ್ಯಕ್ಕೆ. ಹೀಗೆ ಅಲ್ಲಿ ವಿರೋಧಾಭಾಸ ಆದರೂ ಕೂಡ ಎಲ್ಲಿ ಆ ಕೈವಲ್ಯ ಪದ್ಧತಿಯಲ್ಲಿ ಆದರೂ ಕೂಡ ಅದು ವಿರೋಧಾಭಾಸದ, ಆದ್ರೆ ವಿರೋಧ ಅಲ್ಲ. ನೋಡಾಕ ವಿರೋಧದ ಇರಾಕ್ ಏನದಂತ ಕೇಳಿದ್ರಲ್ಲಿ ಅವಿರೋಧವೇ ಅದು. ಹಾಗೆ ಇಲ್ಲಿ ಶ್ರುತಿ ಸ್ಮೃತಿಗಳಾಗಲಿ ಪ್ರಮಾಣಗಳಾಗಲಿ ಇವು ನಾವು ಚಿಂತನೆ ಮಾಡುವಾಗ ನಮಗೆ ವಿರೋಧ ಕಂಡು ಬರ್ತದೆ. ಆದ್ರೆ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ವಿರೋಧ ಅಲ್ಲೇ ಇಲ್ಲ, ಅದು ವಿರೋಧ ಅಲ್ಲ, ವಿರೋಧಾಭಾಸ ರೂಪದ ಅದಂತ ಹೇಳ್ತಾರೆ. ನೋಡೈತಿ ತಾ ವೇದಾಂತ ಸಮನ್ವಯಿಕ ತಿನ್ನು ಸ್ಮೃತಿ ಪ್ರತ್ಯಕ್ಷಾದಿ ಪ್ರಮಾಣಾಂತರೋಕೆ ಸಾಪಿ. ಇಲ್ಲಿ ವೇದಾಂತದ ಸಮನ್ವಯ ರೀತಿಯಿಂದ ಸ್ಮೃತಿ ಮತ್ತು ಪ್ರತ್ಯಕ್ಷಾದಿ ಪ್ರಮಾಣಗಳಲ್ಲಿ ಇರ್ತಕ್ಕಂಥ ಯಾವ ವಿರೋಧದಲ್ಲ, ಆ ವಿರೋಧದ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಏನದಂತ ಕೇಳಿದ್ರೆ ಅಭಾವದ, ಅಲ್ಲಿ ವಿರೋಧ ಇಲ್ಲ ಅಂತ ತಿಳ್ಕೋಬೇಕು. ಆಗ ವಿರೋಧ ಕಾಣ್ತದೆ, ಅದು ವಿರೋಧ ಅಲ್ಲ ಅಂತ ತಿಳ್ಕೊಳ್ಳೋದೆ ಇದೇನಾಗಿದೆ ಅಂತ ಹೇಳಿದ್ರೆ ಅವಿರೋಧವಾಗಿದೆ. ಸೊ ಅವಿರೋಧಕ ವಿಚಾರವಿ
शारीरिक मीमांसा शास्त्र के द्वितीय अध्याय विषय कार्य है। ಈ ಅವಿರೋಧ ವಿಚಾರವಾದರೂ ಕೂಡ ಶಾರೀರಿಕ ಅಂದ್ರೆ ಯಾವ ಬ್ರಹ್ಮಸೂತ್ರದಲ್ಲೋ ಆ ಶಾರೀರಿಕ ಮೀಮಾಂಸಾ ಶಾಸ್ತ್ರದ 2ನೇ ಅಧ್ಯಾಯದಲ್ಲಿ ಈ ವಿಚಾರ ಏನಂತ ಅಲ್ಲಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವಿರೋಧ ಅಧ್ಯಾಯ. ಎಷ್ಟು ಮಂತ್ರಗಳು ವಿರೋಧ ಅನಿಸ್ತವೆ, ಅವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ವಿರೋಧ ಇಲ್ಲ. ಶ್ರುತಿಗೂ ಸ್ಮೃತಿಗೂ ವಿರೋಧ ಕಾಣ್ತದೆ, ಅದನ್ನು ಕೂಡ ಏನಂತ ಕೇಳಿದ್ರೆ ವಿರೋಧ ಇಲ್ಲ. ಪ್ರಮಾಣಕ್ಕೂ ಮತ್ತು ಶ್ರುತಿಗೂ ವಿರೋಧ ಕಂಡು ಬರ್ತದೆ, ಅಲ್ಲಿ ಅದು ಕೂಡ ವಿರೋಧ ಇಲ್ಲ ಅನ್ನೋದು ನಾವು ಹೀಗೆ ವಿಚಾರ ಮಾಡಿ ತಿಳ್ಕೋಬೇಕಿಲ್ಲ. ಜ್ಞಾನ ಕಿ ಪ್ರಾಪ್ತಿ ಕೆ ಜೆ ಉಪಾಯ ಹೈ, ಜ್ಞಾನ ಪಡೆದುಕೊಳ್ಳುವ ಯಾವ ಉಪಾಯಗಳದಾವ ತಿನ್ಕೋ ನಾಮ ಸಾಧನ ಹೇ. ಅವಕ್ಕೇನಂತ ಕರೀತಾರೆ? ಸಾಧನ. ಜ್ಞಾನ ಪಡೆದುಕೊಳ್ಳುವಂಥ ಯಾವ ಉಪಾಯಗಳದ ಇಲ್ಲಿ ವಿವೇಕದ, ವೈರಾಗ್ಯದ, ಸಮಾಧಿ ಸತ್ಸಂಪತ್ತಿ ಅದಾವ, ಮುಮುಕ್ಷುತ್ವದ, ಶ್ರವಣದ, ಮನನದ, ನಿಧಿಧ್ಯಾಸನ, ಇವೆಲ್ಲ ಉಪಾಯದ. ಎದರ ಉಪಾಯ? ಜ್ಞಾನ ಮಾಡಿಕೊಳ್ಳುವ ಉಪಾಯಗಳು ಅದಾವ. ಇವೆಲ್ಲ ಸಾಧನ ಅದಾವ. ಜ್ಞಾನವೇ ಇದು ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಸಾಧ್ಯವಾಗಿದೆ. ಸಾಧನ ಮುಖಾಂತರ ಸಾಧ್ಯದ ಪ್ರಾಪ್ತಿ ಅದ. ಸಾಧನ ಇಲ್ಲದೆ ಸಾಧ್ಯ ಪ್ರಾಪ್ತಿ ಆಗುವುದಿಲ್ಲ. ते साधन भी अंतरंग बहिರಂಗ इस भेद करके 2 प्रकार के हुए. ಈ ಸಾಧನಗಳಾದರೂ ಕೂಡ ಅಂತರಂಗ ಬಹಿರಂಗ ಈ ಒಂದು ಭೇದದಿಂದ 2 ಪ್ರಕಾರವಾಗಿದೆ. ನೋಡ್ರಿ, ನಮ್ಮ ಎಲ್ಲರಲ್ಲಿ ಇರ್ತಕ್ಕಂಥ ದೋಷಗಳು ಎಷ್ಟು? 3 ದೋಷ: ಮಲ, ವಿಕ್ಷೇಪ ಮತ್ತು ಆವರಣ. ಅದಕ್ಕೆ ವೇದದಲ್ಲಿ ತ್ರಿಕಾಂಡಗಳು ಹೇಳಿದ್ದಾರೆ. 3 ಕಾಂಡ: ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಮತ್ತು ಇದರಲ್ಲಿ ಗದ್ದಲ ಹಿಡಿಸ್ತಾರೆ ಕೆಲವು ಜನ. ಕರ್ಮನೇ ಶ್ರೇಷ್ಠದ ಅನ್ನೋರು ಕೆಲವ್ರು ಅದಾರ, ಇಲ್ಲ ಉಪಾಸನೆ ಶ್ರೇಷ್ಠದ ಅನ್ನೋ ಕೆಲವ್ರು ಅದಾರ, ಕೆಲವರಿಲ್ಲ ಜ್ಞಾನವೇ ಶ್ರೇಷ್ಠ ಅಂತ ಹೇಳೋರು ಅದಾರ. ಆದ್ರೆ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಯಾವುದು ಶ್ರೇಷ್ಠ ಇಲ್ಲ, ಯಾವುದು ಕನಿಷ್ಠ ಇಲ್ಲ. ತಮ್ಮ ತಮ್ಮ ಸ್ಥಾನದಲ್ಲಿ ಅವು ಯೋಗ್ಯವೇ ಅದಾವ. ಯಾಕಂತ ಕೇಳಿದ್ರೆ ನಮ್ಮ ಅಂತಃಕರಣದಾಗ ಇರ್ತಕ್ಕಂಥ 3 ದೋಷ. ಈ 3 ದೋಷ ಕಳ್ಕೋಬೇಕಂದ್ರೆ 3 ಸಾಧನೆಗಳು ಹೇಳ್ಯಾರ. ಎಲ್ಲಿ? ಶ್ರುತಿಯಲ್ಲಿ, ವೇದದಲ್ಲಿ. ಕರ್ಮದಿಂದ ಪಾಪ ಕಳ್ಕೊಳಕ್ಕೆ ಬರ್ತದೆ, ಉಪಾಸನೆಯಿಂದ ಚಂಚಲತ ಅಂದ್ರೆ ವಿಕ್ಷೇಪ ದೋಷ ಕಳ್ಕೊಳಕ್ಕೆ ಬರ್ತದೆ, ಜ್ಞಾನದಿಂದ ಆವರಣ ದೋಷ ಕಳ್ಕೊಳಕ್ಕೆ ಬರ್ತದೆ. ಇವು 3 ಏನಪ್ಪಾ ಅಂತ ಕೇಳಿದ್ರೆ ನಾವು ಕಳ್ಕೋಬೇಕೇ ಇಲ್ಲ. ಮಲದೋಷ ಹೋಗ್ಬೇಕು, ಪಾಪ ಕಳ್ಕೋಬೇಕು. ಪಾಪ ಕಳ್ಕೋಬೇಕಾದ್ರೆ ನಾವು ನಿಷ್ಕಾಮ ಕರ್ಮ ಮಾಡಬೇಕು. ಮತ್ತು ನಮ್ಮ ಅಂತಃಕರಣದಲ್ಲಿ ಇರ್ತಕ್ಕಂಥ ವಿಕ್ಷೇಪ ದೋಷ ಕಳ್ಕೋಬೇಕಾಗಿದ್ರೆ, ಮನಸ್ಸಿನ ಚಂಚಲತೆ ಕಳ್ಕೋಬೇಕಾಗಿದ್ರೆ ನಿಷ್ಕಾಮ ಉಪಾಸನೆ ಮಾಡಬೇಕು ಭಗವಂತನನ್ನು ಕುರಿತು. ಹೌದಿಲ್ಲ? ಮತ್ತು ನಮ್ಮ ಸ್ವರೂಪದ ವಿಷಯಕವಾಗಿರ್ತಕ್ಕಂಥ ಯಾವ ಆವರಣದ ಅದು ಕಳ್ಕೋಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದ್ರೆ ಜ್ಞಾನ ಪಡ್ಕೋಬೇಕು. ಕರ್ಮದಿಂದ ಮಲದೋಷದ ನಿವೃತ್ತಿ ಆಯ್ತು, ಉಪಾಸನದಿಂದ ವಿಕ್ಷೇಪ ದೋಷದ ನಿವೃತ್ತಿ ಆಯ್ತು, ಮತ್ತು ಜ್ಞಾನದಿಂದ ಆವರಣ ದೋಷದ ನಿವೃತ್ತಿ ಆಯ್ತು. ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಇದ್ರಲ್ಲಿ ಯಾವುದು? ನೀವು ಪ್ರಸಾದ ಮಾಡಿದ್ರಿ, ಪ್ರಸಾದ ಆದ್ಮೇಲೆ ನೀರು ಕುಡಿದ್ರಿಲ್ಲ, ಮತ್ತು ನೀವು ತೃಪ್ತ ಆಗ್ಬೇಕಾದ್ರೆ ಪ್ರಸಾದ ಬೇಕು, ನೀರು ಬೇಕು. 2 ಇದ್ದಾಗ ನೀವು ತೃಪ್ತಿ ಅದ. ಹೌದಿಲ್ಲ? ಈಗ ನಾನು ನಿಮಗೆ ಕೇಳ್ತೀನಿ, ಇಲ್ಲಿ ಪ್ರಸಾದ ಶ್ರೇಷ್ಠ, ನೀರು ಶ್ರೇಷ್ಠ? 2 ಏನಂತ ಕೇಳ. ಹಂಗೆ ಇಲ್ಲಿ ಏನಂತ ಕೇಳಿದ್ರೆ ಏನು ಮಾಡ್ಯಾರ? 3 ವಿಚಾರ ದೃಷ್ಟಿದಿಂದ ನೋಡಿದ್ರೆ ಯಾವುದು ಶ್ರೇಷ್ಠ ಇಲ್ಲ, ಯಾವುದು ಕನಿಷ್ಠ ಇಲ್ಲ. ನೀವು ದುರಾಗ್ರಹ ಮಾಡಿದ್ರಿ ಅಂದ್ರೆ ಅವು ಹೆಚ್ಚು ಕಡಿಮೆ ಮಾಡಿ ಹೇಳ್ಬೇಕಾಗ್ತದೆ ನಮ್ಗೆ. ನೀವು ಕರ್ಮದಿಂದ ಮೋಕ್ಷ ಅಂದ್ರೆ ಕರ್ಮದಿಂದ ಪಾಪ ಕಳ್ಕೊ. ಏನು ಕಳ್ಕೊ ಅಂತ ಕೇಳಿದ್ರೆ ಪಾಪ ಕಳ್ಕೊ. ಇಲ್ಲಿ ಅಜ್ಞಾನದ ನಿವೃತ್ತಿ ಕರ್ಮದಿಂದ ಆಗುದಿಲ್ಲ. ಇನ್ನು ಉಪಾಸನದಿಂದ ಏನಂತ ಕೇಳಿದ್ರೆ ನನಗೆ ಮೋಕ್ಷ ಆಗ್ತದೂ ಇಲ್ಲ. ಉಪಾಸನದಿಂದ ನಿನ್ನ ಹರಿದಾಡ್ತಕ್ಕಂಥ ಮನಸ್ಸು ನಿಲ್ಸಾಕ ಬರ್ತದೆ. ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಚಂಚಲತೆ ದೋಷ ದೂರ ಆಗ್ತದೆ. ಆದ್ರೆ ಅಜ್ಞಾನ ಹೋಗಂಗಿಲ್ಲ. ಅಜ್ಞಾನ ಹೋಗ್ಬೇಕಾದ್ರೆ ಏನ್ ಬೇಕು? ಜ್ಞಾನ. ಅವಾಗ ಇವಕ್ಕೆ ಹೆಚ್ಚು ಕಡಿಮೆ ಮಾಡಿದ ಶ್ರೇಷ್ಠ ಕನಿಷ್ಠ ಅಂತ ಕೇಳ್ಬೇಕಾಯ್ತು. ಯಾಕ? ಅಲ್ಲಿ ನಿಮ್ದು ನಿಷ್ಠಾ ಹುಟ್ಟಬೇಕಲ್ಲ.
ಎಲ್ಲಿ ಆ ಸಾಧನೆಗಳಲ್ಲಿ ನಿಮ್ಮ ವಿಶ್ವಾಸ ಏನಪ್ಪಾ ಅಂತ ಕೇಳಿದ್ರೆ ಆ ಸಾಧನೆಯಲ್ಲಿ ನಿಮ್ದು ವಿಶ್ವಾಸ ಉಳಿಬೇಕಲ್ಲ. ಆ ವಿಶ್ವಾಸ ಬಲಿಷ್ಠ ಆದ್ರೆ ಏನಾಗ್ತದ ಅಂತ ಕೇಳಿದ್ರೆ ನಿಮ್ಗೆ ಆ ಸಾಧನೆ ಮಾಡಕ್ಕ ಅನುಕೂಲ ಆಗ್ತದೆ, ಇಲ್ಲದಿದ್ರೆ ಆಗುದಿಲ್ಲ. ಅದರಲ್ಲಿ ಶ್ರದ್ಧಾನೇ ಇಲ್ಲ ಅಂದ್ರೆ ನೀವು ಮಾಡೋವ್ರೆ ಹೆಂಗೆ? ಅದಕ್ಕಾಗಿ ಏನಂತ ಕೇಳಿದ್ರೆ ವಿಚಾರ, ಅದಕ್ಕೆ ಗುರು ಸಂಪ್ರದಾಯ ಯೋಗ್ಯ ಇದ್ರೆ ಇವೆಲ್ಲ ಸಾಧನ ಸಾಧ್ಯಗಳು ವ್ಯವಸ್ಥಿತವಾಗಿ ತಿಳಿಸ್ಕೊಳ್ತಾರೆ. ಯಾವುದು ಶ್ರೇಷ್ಠ ಇಲ್ಲ, ಯಾವುದು ಕನಿಷ್ಠ ಇಲ್ಲ, ತಮ್ಮ ತಮ್ಮ ಸ್ಥಾನದಲ್ಲಿ ಏನದಾವ ಅಂತ ಕೇಳಿದ್ರೆ ಶ್ರೇಷ್ಠನೂ ಅದಾವ ಮತ್ತು ಪ್ರಸಂಗಾನುಸಾರವಾಗಿ ಅವು ಕನಿಷ್ಠನೂ ಅದಾವ. ಗೊತ್ತಿಲ್ಲ ಲಕ್ಷಕ್ಕೆ. ಅದಕ್ಕೆ ಈ ರೀತಿಯಾಗಿ ಏನಂತ ಕೇಳಿದ್ರೆ ಇಲ್ಲಿ ಸಾಧನದಲ್ಲಿ ಬರ್ತಕ್ಕಂಥ ಯಾವ ವಿರೋಧ ಅದು, ಈ ವಿರೋಧ ಕಳೆದುಕೊಳ್ಳುವುದಕ್ಕೆ ಎಂತ ಅಧ್ಯಾಯ ಅಂತ ಕರೆದ್ರೆ ಅಂತ ಕೇಳಿದ್ರೆ ಅದಕ್ಕೆ ಅವಿರೋಧ ಅಧ್ಯಾಯ ಅಂತ ಕರೆದ್ರೆ. ಇನ್ನ ಜ್ಞಾನ ಪ್ರಾಪ್ತಿಗೆ ಯಾವ ಉಪಾಯಗಳು ಹೇಳ್ಯಾರಲ್ಲ ಆ ಉಪಾಯಗಳಿಗೆ ಇಲ್ಲಿ ಏನಂತ ಕರೆದ್ರೆ ಅಂತ ಕೇಳಿದ್ರೆ ಸಾಧನ ಅಂತ ಕರ್ಕೊಂಡು ಬಂದರೆ ಆ ಸಾಧನದಲ್ಲಿ ಎರಡು ಪ್ರಕಾರ, ಒಂದು ಅಂತರಂಗ ಒಂದು ಬಹಿರಂಗ. ಇದೆಲ್ಲ ಯಾಕೆ ಹೇಳ್ಬೇಕಾಯ್ತು ನನಗಂತ ಕೇಳಿದ್ರೆ ಈಗ ನಿಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಮಲ ವಿಕ್ಷೇಪ ದೋಷ ಹೋಗ್ಬೇಕಾದ್ರೆ ನೀವು ನಿಷ್ಕಾಮ ಕರ್ಮ ಮತ್ತು ಉಪಾಸನೆ ಮಾಡಬೇಕು ಮಾಡಬಾರ್ದು ಮಾಡ್ಲೇವಿ. ಅಷ್ಟು ಮಾಡಿ ಬಂದ ಬಳಿಕೆ ಅಥಾತು ಬ್ರಹ್ಮ ಜಿಜ್ಞಾಸ. ಅವಾಗ ಅವ ಏನಂತ ಕೇಳಿದ್ರೆ ಬ್ರಹ್ಮದ ವಿಷಯಕವಾಗಿ ವಿಚಾರ ಮಾಡಕ್ಕೆ ಅಧಿಕಾರಿ ಅದನ. ಮಲದೋಷನೂ ಕಳ್ಕೊಂಡಿಲ್ಲ, ವಿಕ್ಷೇಪ ದೋಷನೂ ಕಳ್ಕೊಂಡಿಲ್ಲ. ನನಗೆ ಬ್ರಹ್ಮೋಪದೇಶ ಮಾಡ್ರಿ ಅಂದ್ರೆ ಆ ಜ್ಞಾನ ಅವನಿಗೆ ಹಿಡಿಸ್ತೇನೇನು? ಹಿಡ್ಸಂಗಿಲ್ಲ. ಯಾಕೆ? ಅಂತಕ್ಕನ ಶುದ್ಧ ಇಲ್ಲ. ಹೌದಿಲ್ಲ? ಒಂದು ತಟ್ಟಿ ಇಟ್ಕೊಂಡು ಕೂತೀರಿ, ಆ ತಟ್ಟೆಗೆಲ್ಲ ಹೊಲಸು ಹಾಕೊಂಡು ಇದ್ರಾಗ ಬಡಿಸ್ರಿ ಅಂದ್ರೆ ಬಡಿಸ್ತಾರೇನು? ಅದು ತೊಳ್ಕೊಂಡು ಬಾ ಅಂತಾರೆ. ಯಾಕೆ? ನೀವು ಪ್ರಸಾದ ಬಡಿಸ್ಬೇಕಂದ್ರೆ ನಿಮ್ಮ ತಾಟ ಹಂಗಿರ್ಬೇಕು, ಸ್ವಚ್ಛ ಇರಬೇಕು. ಅದು ಹೊಲಸು ತಾಟ ತಂದು ಇಟ್ಕೊಂಡು ಕೂತೀರಿ ಅಂದ್ರೆ ನೀಡೋರು ಕೂಡ ನಿಮ್ಗೆ ಏನ್ ಮಾಡಂಗಿಲ್ಲ, ನೀಡಂಗಿಲ್ಲ. ನೀಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹಂಗ ಅಂತಃಕರಣ ಎಂಬುದು ಪಾತ್ರ. ಹೌದಿಲ್ಲ? ಅದಕ್ಕೆ ಶಿವದ ಹಾಲ ಸುವರ್ಣ ಪಾತ್ರೆಯಲ್ಲಿ ಹಿಡಿದು ಇಡಾಕ ಬರ್ತದಂತ. ಇನ್ನೊಂದು ಪಾತ್ರೆಯಲ್ಲಿ ಹಾಕಿದ್ರೆ ಅದು ಒಡೆದು ಹೋಗ್ತದಂತ. ಏನು? ಪಾತ್ರೆ ಒಡೆದು ಹೋಗ್ತದಂತ. ಹ್ಯಾಂಗ್ರಿ ಅಂತ ಕೇಳಿರಿ. ಮತ್ತೆ ನೀವು ಶಿವದ ಹಾಲು ತಗೊಂಡು ಬರೀ ಬಂಗಾರ ಪಾತ್ರೆ ಮತ್ ಸುಮ್ಮನೆ ಯಾರ್ದಾಗ ಉಳಿಬಾರ್ದಿದ್ದು. ಪ್ರತ್ಯಕ್ಷ ನೋಡ್ಬೇಕಾದ್ರೆ ನೀವು ಹಾಲು ತಗೊಂಡು ಬರ್ರಿ, ನಾವು ಪಾತ್ರೆ ತರ್ತೇವೆ. ಹಾಗೆ ಇಲ್ಲಿ ಇದು ಬ್ರಹ್ಮಜ್ಞಾನ ಅಂದ್ರೆ ಏನದಂತ ಕೇಳಿದ್ರೆ ಇದು ಶಿವದ ಹಾಲಿದ್ದ. ಅದಕ್ಕೆ ನಮ್ಮ ಅಂತಃಕರಣ ಎಂಬ ಪಾತ್ರೆ ಇದು ಬಂಗಾರದಿರ್ಬೇಕು, ಶುದ್ಧವಾಗಿರ್ತಕ್ಕಂಥ ಪಾತ್ರೆ ಇರಬೇಕು. ಅಂದಾಗಿದೆ ಏನಂತ ಕೇಳಿದ್ರೆ ಹಿಡಿದು ಇಡಕ್ಕಾಗ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಅದಕ್ಕೆ ಇಲ್ಲಿ ನಿಷ್ಕಾಮ ಕರ್ಮ ಉಪಾಸನೆಗಳು ಕೂಡ ಮೋಕ್ಷಕ್ಕೆ ಸಾಧನ ಅದಾವ, ಇಲ್ಲ ಅಂತಿಲ್ಲ. ಹೇಗದಾವ ಅಂತ ಕೇಳಿದ್ರೆ ಇವು ಪರಂಪರಾಗತ ಸಾಧನ ಅದಾವ, ಸಾಕ್ಷಾತ್ ಸಾಧನ ಇಲ್ಲ. ಹೌದಿಲ್ಲ? ಈಗ ನೋಡ್ರಿ, ನಿಮಗೆ ಕಾರಣ ನಿಮ್ಮ ತಂದೆ, ನಿಮ್ಮ ತಂದೆಗೆ ಕಾರಣ ಯಾರು? ನಿಮ್ಮ ಮುತ್ಯ. ನಿಮ್ಮ ಮುತ್ಯನ ಮುತ್ಯ ಅದನ, ಅವನು ನಿಮಗೆ ಕಾರಣ ಅದನ. ನಿಮ್ಮ ಮುತ್ಯನೇ ಇರ್ತಿಲ್ಲ ಅಂದ್ರೆ ನೀವು ಎಲ್ಲಿಂದ ಬರ್ತಿದ್ರಿ? ಮುತ್ಯನ ಮುತ್ಯ ಹಾನಿಲ್ಲ, ಅದನ್ನ ಇದ್ದಿಲ್ಲ, ಹಿಂದೆ ನೋಡಿಲ್ಲ, ಖರೆ ಇದ್ದ ಇಲ್ಲೋ? ಇದ್ದ. ಅವ ಹೆಂಗದನ ಅಂದ್ಕೊಂಡು ನಿಮ್ಗೆ ಸಾಕ್ಷಾತ್ಕಾರನೇನವ ಇಲ್ಲ, ಪರಂಪರಾಗತದನವ. ಸಾಕ್ಷಾತ್ ನಿಮ್ಮ ತಂದಿನೇ ಏನದನಪ್ಪ ಅಂತ ಕೇಳಿದ್ರೆ ಕಾರಣ ಅದನ್ನ. ಇದು ಹೆಂಗು? ಅಲ್ಲಿ ಅವ ಬಹಿರಂಗದನ. ಯಾರು? ಮುತ್ಯನೇ ಬಹಿರಂಗ ಅದನ. ಮತ್ತೆ ಮುತ್ಯ ಹೆಂಗ ಅಂತರಂಗ ಹಾಕನ? ಅವ ಬಹಿರಂಗನೇ, ಅವ ದೂರದನ. ಅಂತರಂಗ ಯಾರಪ್ಪ ಅಂತ ಕೇಳಿದ್ರೆ ತಂದಿನೇ ಅಂತರಂಗ. ಹಾಗೆ ಇಲ್ಲಿ ಕರ್ಮ ಉಪಾಸನೆಗಳು ಬಹಿರಂಗ ಸಾಧನದ. ಮತ್ತೇನಂತ ಕೇಳಿದ್ರೆ ಇಲ್ಲಿ ವಿವೇಕಾದಿಗಳು ಇವು ಏನದ ಅಂತ ಕೇಳಿದ್ರೆ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ, ಮುಮುಕ್ಷತ್ವ ಇವು ಅಂತರಂಗ ಸಾಧನ. ಈ ಅಂತರಂಗ ಸಾಧನದಲ್ಲಿನೂ ಕೂಡ ಸ್ವಲ್ಪ ಮತ್ತೆ ಸೂಕ್ಷ್ಮ ವ್ಯತ್ಯಾಸ ಮಾಡ್ಯಾರ. ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಇವು ವಿವೇಕಾದಿಗಳಕ್ಕಿಂತಲೂ ಅತಿ ಅಂತರಂಗ ಸಾಧನದ. ಅವುಗಳ ದೃಷ್ಟಿಯಿಂದ ಇವು ಬಹಿರಂಗ ಸಾಧನ. ಯಾರ ದೃಷ್ಟಿಲೇ? ಸಾಧನ ದೃಷ್ಟಿಲೇ ಅಲ್ಲ, ಶ್ರವಣಾದಿಗಳ ದೃಷ್ಟಿಲೇ ಈ ವಿವೇಕಾದಿಗಳು ಏನದಾವ ಅಂತ ತಿಳ್ಕೋಬೇಕು, ಬಹಿರಂಗದ. ಹೌದಿಲ್ಲ? ಆದ್ರೆ ಶ್ರವಣಾದಿಗಳಿಗೆ ಏನದಾವ ಅಂತ ಕೇಳಿದ್ರೆ ಅಂತರಂಗ, ಶ್ರವಣ ಮನನ ನಿಧಿಧ್ಯಾಸನ ಅಂತರಂಗ ಸಾಧನ. ಇವು ಆದ್ರೂ ಕೂಡ ತತ್ವಮಸಿ ಎಂಬುವ ಮಹಾವಾಕ್ಯದ ದೃಷ್ಟಿಯಿಂದ ಇವು ಬಹಿರಂಗದ. ಯಾವ? ಶ್ರವಣ ಮನನ ನಿಧಿಧ್ಯಾಸನ ಕೂಡ. ಸಾಕ್ಷಾತ್ ಜ್ಞಾನಕ್ಕೆ ಸಾಧನ ಯಾವುದು ಅಂತ ಕೇಳಿದ್ರೆ ತತ್ವಮಸಿ ಎಂಬುವ ಮಹಾವಾಕ್ಯವೇ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ,
ನೆನಪಿಗೆ ಬರೋದು ಅವ್ರದೊಂದು ಮಾತ. ಅವ್ರು ಏನು ಹೇಳ್ತಾರಂತ ಕೇಳಿದ್ರೆ, ಮತ್ತೆ ನೆನಪಾದ್ಮೇಲೆ ಹೇಳ್ತೀನಿ ನಿಮ್ಗೆ. ಭಾಳ ಒಳ್ಳೆ ಮಾತಾಡೋದು, ಯಾಕೋ ಸ್ಮರಣಕ್ಕೆ ಬರುವುದು. ಇಲ್ಲಿ ಏನಂತ ಕೇಳಿದ್ರೆ, ಹಿಂಗೆ ನಾವು ಸಾಧನದಲ್ಲಿ ವಿಚಾರ ಮಾಡಿದ್ರೆ ಬಹಿರಂಗ ಮತ್ತು ಅಂತರಂಗ ಸಾಧನಗಳು ಅದಾವ. ಕಾನಾವಚನ ಚಿ ಭೇಟಿ ಸರಿಸಾ ಚಿಪೈ ಕಿರೀಟಿ ವಸ್ತು ಹೋಗುನಿ ಉಟಿ ಕೌನಿ ಏಕು ಅಂತಂದ. ಹಿಂಗಂದ್ರೆ ಏನಂತ, ಕಾನಾ ವಚನ ಚಿಯೇ ಭೇಟಿ. ಕಾನ್ ಅಂದ್ರೆ ಕಿವಿ, ವಚನ ಅಂದ್ರೆ ಮಹಾವಾಕ್ಯ. ಇವು ಎರಡರ ಭೇಟಿ. ಅಂದ್ರೆ ಏನಕ್ಕೆ ಮಹಾವಾಕ್ಯದ ಏನಂತ ಕೇಳಿದ್ರೆ ಶ್ರೋತ್ರೇಂದ್ರಿಯಕ್ಕೆ ಆಗಿರ್ತಕ್ಕಂಥ ಯಾವ ಸಂಬಂಧ, ಹೌದಿಲ್ಲ. ಕಾನಾವಚನ ಚಿಯೇ ಭೇಟಿ ಸರಿಸಾಚಿ ಪೈ ಕಿರೀಟಿ, ತಡ ಮಾಡದೆ ಏ ಕಿರೀಟಿ ಅಂದ್ರೆ ಅರ್ಜುನ. ವಸ್ತು ಹೋಗುನಿ ಊಟಿ, ಆ ಸಾಧಕ ಏನಾಗ್ತಾನೆ ಅಂತ ಕೇಳಿದ್ರೆ ವಸ್ತು ರೂಪವೇ, ಆ ವಸ್ತು ರೂಪವೇ ಆಗ್ತಾನೆ. ವಸ್ತು ರೂಪನೇ ಅದನವ, ಬ್ರಹ್ಮ ರೂಪನೇ ಅದನ. ಆದ್ರೆ ಹೇಳುವುದೇ ತಡ. ಪಕ್ವವಾದ ಒಂದು ಮರದಲ್ಲಿರ್ತಕ್ಕಂಥ ಹಣ್ಣ ಅದು ಕೆಳಗೆ ಬೀಳ್ಬೇಕಾಗಿದ್ರೆ ಬಹಳ ಏನಂತ ಕೇಳಿದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಸ್ವಲ್ಪ ಜೋರಾಗಿ ಗಾಳಿ ಬೀಸಿದ್ರೆ ಸಾಕು, ಆ ಹಣ್ಣು ಉದುರಿ ಬೀಳ್ತದೆ, ಹೌದಾ. ಇಲ್ಲಾಂದ್ರೆ ಒಂದು ಹಕ್ಕಿ ಬಂದು ಆ ಟಂಗಿ ಮ್ಯಾಗ ಬಂದು ಜೋರಾಗಿ ಕುಂತಂದ್ರೆ ಆ ಹಂಗೆ ಅಳಿಗಾಡ್ತಂದ್ರು ಏನಕ್ಕ ಕೇಳಿದ್ರೆ ಹಣ್ಣು ಉದುರಿ ಬೀಳ್ತದೆ. ಹಣ್ಣು ಪಕ್ವದ, ಹೌದಿಲ್ಲ. ಆ ತುಂಬದಿಂದ ಉಚ್ಚಿ ಬೇಕಾದ್ರೆ ಖಾಲಿ ನಿಮಿತ್ತ ಬೇಕಿಷ್ಟೇ. ಗಾಳಿರೆ ಏನಾದ್ರು ಸ್ವಲ್ಪ ನಿಮಿತ್ತ ಆದ್ರೆ ಅದು ಹಣ್ಣು ಹೆಂಗೆ ಉದುರ್ತದಲ್ಲ, ಹಾಗೆ ಇಲ್ಲಿ ನಮ್ಮಲ್ಲಿ ಅಷ್ಟು ಅಧಿಕಾರ ಬೇಕು. ಏನು ವಿವೇಕ ವೈರಾಗ್ಯ ಶಮದಮಾದಿ ಷಟ್ಸಂಪತ್ತಿ ಮುಖ್ಯತ್ವ. ಅವ ಎಂಥ ಅಧಿಕಾರಿ ಇರಬೇಕು ಅಂತ ಕೇಳಿದ್ರೆ ಕೃತ ಉಪಾಸ್ತಿ ಇರ್ಬೇಕವ. ಅಕೃತ ಉಪಾಸ್ತಿ ಮತ್ತೇನಂತ ಕೇಳಿದ್ರೆ ಕೃತ ಉಪಾಸಕ ಅಕೃತ ಉಪಾಸಕ ಅಂತ ಉಪಾಸಕ. ಅಕೃತ ಉಪಾಸಕ ಅಂದ್ರೆ ಏನು, ಪರಮಾತ್ಮನ ಸಾಕ್ಷಾತ್ಕಾರ ಆಗದೆ ಪರಮಾರ್ಥ ಸಾಧನದಲ್ಲಿ ಪ್ರವೃತ್ತಾಗೇನ ಅವನಿಗೆ ಏನಂತ ಕರೀತಾರೆ, ಅಕೃತ ಉಪಾಸಕ. ಕೃತ ಉಪಾಸಕ ಅಂದ್ರೇನು, ನಾಮದೇವನಂತವ್ರು ಮೊದಲೇನಂತ ಕೇಳಿದ್ರೆ ಜ್ಞಾನ ಆಗುವ ಪೂರ್ವದಲ್ಲಿ ಸಗುಣ ಸಾಕಾರ ಬ್ರಹ್ಮಂದ ಅವನಿಗೆ ಸಾಕ್ಷಾತ್ಕಾರ ಆಗ್ಯದ. ಅವ್ರಿಗೆ ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾಕಂತ ಕೇಳಿದ್ರೆ ಅವರು ಉತ್ತಮ ಅಧಿಕಾರಿಗಳದ. ಅಂತ ಅಧಿಕಾರ ಕಾನಾ ವಚನಾಚಿಯೇ ವೇಟಿ ಸರಿಸಾಚಿ ಪೈ ಕಿರೀಟಿ ವಸ್ತು ಹೋನಿ ಉಟಿ ಕೌನಿ ಏಕು ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳಿದಂತೆ ಗುರುಗಳು ಉಪದೇಶ ಮಾಡಿದಂತ ಮಹಾವಾಕ್ಯ ಬಂದು ಕಿವಿಗೆ ಬೀಳುವುದೇ ತಡ. ಇವ ಏನಂತ ಕೇಳಿದ್ರೆ ಮುಕ್ತನೇ ಆಗ್ತಾನೆ. ಬಹಳ ಪ್ರಯತ್ನ ಮಾಡೋದು ಬೇಕಿಲ್ಲ. ಅದಕ್ಕೆ ಇದು ಅಂತರಂಗ ಸಾಧನ. ಎಲ್ಲಕ್ಕಿಂತಲೂ ಅತಿಯಾದ ಅಂತರಂಗ ಸಾಧನ ಯಾವುದು ಅಂತ ಕೇಳಿದ್ರೆ ಮಹಾವಾಕ್ಯ ಮತ್ತೇನು ಶ್ರೋತ್ರೇಂದ್ರಿಯದ ಯಾವ ಸಂಬಂಧ ಆಗ್ತದಲ್ಲ, ಇದುವೇನಂತ ಕೇಳಿದ್ರೆ ಅತ್ಯಂತ ಅಂತರಂಗವಾಗಿರ್ತಕ್ಕಂಥ ಸಾಧನ ಅದ. ಹಿಂಗ ಇಲ್ಲಿ ಏನಂತ ಜ್ಞಾನದ ಪ್ರಾಪ್ತಿಗಾಗಿ ಯಾವ ಉಪಾಯಗಳದಾವ, ಅದು ವಿವೇಕ ಇರಬಹುದು, ಶ್ರವಣ ಇರಬಹುದು, ಮಹಾವಾಕ್ಯ ಇರಬಹುದು. ಇವೆಲ್ಲ ಥರದ್ದೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ವಿಚಾರ ಮಾಡಿದಾಗ ಇವಕ್ಕೆಲ್ಲ ಏನಂತ ಕರೆದ್ರ ಅಂತ ಕೇಳಿದ್ರೆ ಇಲ್ಲಿ ಸಾಧನ ಅಂತ ಕರ್ಕೊಂಡು ಬಂದ. ಅದಕ್ಕೆ ತಿರೋಂಕಾನಾಮ ಸಾಧನ. ಈ ಉಪಾಯಗಳಿಗೆ ಏನಂತಂದ್ರೆ ಸಾಧನ. ವಿವೇಕ ಹಿಡ್ಕೊಂಡು ಎಲ್ಲಿ ತನಕ ಅಂತ ಕೇಳಿದ್ರೆ ನಿಧಿಧ್ಯಾಸನದ ಪರ್ಯಂತರವಾಗಿ ಇವೆಲ್ಲವೂ ಏನದವ ಸಾಧನಗಳದ. ते साधन भी अंतरंग बहिरंग से भेद करके दो प्रकार के हुए हैं। इन दोनों प्रकार के साधनों का विचार ता शारीरिक मीमांसा शास्त्र के तृतीय अध्याय विषय कर्या है. ಈ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಬಹಿರಂಗವಾಗಲಿ ಅಂತರಂಗವಾಗಲಿ ಯಾವ ಸಾಧನಗಳದವ, ಈ ಎರಡೂ ಸಾಧನಗಳ ವಿಚಾರ ಯಾವ ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿ ವಿಚಾರ ಮಾಡಲಾಗಿದೆ. इन साधनों करके प्राप्त होने योग्य जो अर्थ है ताका नाम फल है. इನ್ನು ಫಲ ಅಧ್ಯಾಯ ಅಂತ ಲಾಸ್ಟ್ ಬರ್ತದಲ್ಲ, ಇಲ್ಲಿ ಈ ಸಾಧನಗಳಿಂದ ಪ್ರಾಪ್ತ ಆಗ್ತಕ್ಕಂಥ ಯಾವ ಯೋಗ್ಯ ಅರ್ಥದ ತಾಕಾ ನಾಮ ಫಲ. ನಮಗೆ ಯಥಾರ್ಥವಾಗಿ ಏನು ಬೋಧ ಆಗ್ತದಲ್ಲೋ, ಮಹಾವಾಕ್ಯಾರ್ಥದ ಅರ್ಥ ನಮಗೆ ಆಗ್ತದಲ್ಲೋ, ಆ ಅರ್ಥವೇ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಫಲ ಆಗಿದೆ ಅಂತ ತಿಳ್ಕೋಬೇಕು. ಸೋ ಫಲವಿ, ಆ ಫಲದಲ್ಲೂ ಕೂಡ ಎರಡು ಪ್ರಕಾರ ಮಾಡ್ತಾರೆ. ಪರ ಅಪರ ಇಸ್ ಭೇದ ಕರ್ಕೆ ದೋ ಪ್ರಕಾರ ಕಾ ಹೋಯ್. ಒಂದು ಪರ ಅದ, ಒಂದು ಅಪರ. ವೃತ್ಯಾತ್ಮಕ ಜ್ಞಾನ ಇದು ಅಪರ ಫಲ, ಸ್ವರೂಪಾತ್ಮಕ ಜ್ಞಾನ ಇದು ಪರ ಫಲ. ಪರ ಅಂದ್ರೆ ಶ್ರೇಷ್ಠ, ಅಪರ ಅಂದ್ರೆ ಕನಿಷ್ಠದ. ಹೇಗಂತ ಕೇಳಿದ್ರೆ ವೃತ್ತಿರು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದು ವೃತ್ತಿ ರೂಪ ಜ್ಞಾನ. ಯಾವ ಜ್ಞಾನ ಇದು? ವೃತ್ತಿ ರೂಪ ಜ್ಞಾನ.
ಹಾಗ ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದಾದ ಮೇಲೆ ಸುಮ್ಮೇನ ಇರ್ತಾನ ನೋಡ್ರಿ. ತಿಳ್ತಲ್ರಿ, ನಾ ಮೊದಲ ತಿಳ್ಕೊಬೇಕಾದ್ರೆ ನಾ ಬ್ರಹ್ಮ ಅಂತ ಅನ್ಬೇಕಾಯ್ತು. ತಿಳಿದ ಮೇಲೆ ಈಗ ಯಾರೇ ಕೇಳಿದ್ರಪ್ಪ, ಯಾರ್ರೀ ನೀವು, ಯಾರು ನೀವು ಕೇಳಪ್ಪ, ಯಾರು ನೀನು? ನಾನು ಕೇಳಿಸಲ್ಲ, ಜೋರಾಗಿ ಹೇಳಪ್ಪ. ಯಾರು ಹೇಳೋ? ಸುಭಾಸ. ಇಷ್ಟು ಹೇಳಕ್ಕಿಷ್ಟು ಇದೇನು ವಿಚಿತ್ರ ಅದಲ್ಲ. ಸುಭಾಸ್ ಅಂತ ಒಮ್ಮೆ ಹೇಳ್ಬಿಡ್ಬೇಕು, ಹೌದಿಲ್ಲ? ಸುಭಾಸ್. ಈಗ ನಾ ಕೇಳಿದಂತ ಹೇಳಿದ್ನಿ, ಹೌದಿಲ್ಲ? ನಾ ಕೇಳ್ದಂತ ತಿಳ್ಕೊಂಡೇನು ಸುಭಾಸ್ ಅಂತ ಹೇಳ್ಬೇಕಾಯ್ತು, ಹೌದಿಲ್ಲ? ಮತ್ತ ಈಗ ನೀವು ಸುಭಾಸ್ ಇದ್ದೆ, ಮತ್ತೆ ಯಾರಿದ್ದಿ? ಇದೇನು ಹೇಳ್ಬೇಕಾಗ್ಯದೇನು? ಹಾ, ಹೌದಿಲ್ಲ? ಕೇಳಿದ್ರೆ ಹೇಳ್ಬೇಕಾಗ್ಯದ. ಹಂಗೆ ತಿಳ್ಕೊಬೇಕಾದ್ರೆ ನಾ ಬ್ರಹ್ಮ ಅನ್ಬೇಕಾಗ್ಯದ. ಬತ್ತ ಲಕ್ಷಕ್ಕೆ. ಮತ್ತೆ ತಿಳಿದ ಮೇಲೆ ಈಗ ನೀ ಹೊರಟೆ ಅಂತೇಳಿ, ನಾ ಸುಭಾಸ್ ಮನ್ಯಾಗ ಹೋದಿ, ಏಯ್ ನಾ ಸುಭಾಸ್ ಮಕ್ಕಳು, ಏಯ್ ನಾ ಸುಭಾಸ್ ಅಂದ ನೋಡ್ರಿ, ಏನು ನಾ ಸುಭಾಸ್ ಇಲ್ಲೇನು ಅಂದ್ರೆ ಸುಭಾಸ್ ಏನು, ಹೇಳಿದ್ರೆ ಸುಭಾಸ್ ಏನು ಇಲ್ಲ, ಹೇಳ್ದಿದ್ರು ಸುಭಾಸ್. ಮತ್ತೆ ಯಾರಿಗೂ ಗೊತ್ತಿಲ್ಲ, ಅವ್ರು ಕೇಳಿದಾಗ ಹೇಳ್ಬೇಕು, ಅದೇನು ತಪ್ಪಲ್ಲ, ಹೌದಿಲ್ಲ? ಈಗ ಇಲ್ಲಿ ಎರಡು, ಒಂದು ನಾ ಸುಭಾಸ್ ಇದ್ದೀನಿ ಅನ್ನೋದು ಒಂದು ಜ್ಞಾನದ, ನಾ ಸುಭಾಸ್ ಅನ್ನೋದು ಒಂದು ಅನುಭವ, ಎರಡದಾವ. ನಾ ಸುಭಾಸ್ ಇದ್ದೀನಿ ಅನ್ನೋದು ಇದು ಅಪರ ಜ್ಞಾನ. ನಾ ಸುಭಾಸ್ ಅನ್ನೋದು ಏನು ಅನುಭವದಲ್ಲ, ಅದು ಪರ. ಎಷ್ಟು ಸೂಕ್ಷ್ಮ ಇದು ಮಂದಿಗೆ ಹೇಳಕ್ಕಲ್ಲ, ತಿಳ್ಕೊಳಕ್ಕಲ್ಲ. ನಾವು ತಿಳ್ಕೊಬೇಕಾದ್ರೆ ಹೇಳ್ಬೇಕಾಗ್ಯದ, ಕೇಳ್ಬೇಕಾಗ್ಯದ. ಇದು ಹೆಂಗದಂತ ಕೇಳಿದ್ರೆ ಇದು ಅಪರ ವಿಚಾರ, ಇದು ನಿಜವಾದ ಪರ, ಗೊತ್ತಿಲ್ಲ ಈ ರೀತಿಯಾಗಿ. इन्न साधनों करके प्राप्त होने योग्य जो अर्थ है ताका नाम फल है, सो फल भी पर अपर इस भेद करके दो प्रकार का होवे. आ फल आद्ರೂ ಕೂಡ ಒಂದು ಅಪರ ಫಲ ಅದ, ಒಂದು ಪರ ಫಲ. ಜ್ಞಾನ ಇದು ಅಪರ ಫಲ, अनुभव ಇದು पर फल ಅಂತ ತಿಳ್ಕೋಬೇಕು. इस दो प्रकार के फल का विचार ता शारीरिक मीमांसा शास्त्र के चतुर्थ अध्याय विषय कर्या है. ಇವು ಎರಡು ಪ್ರಕಾರದ ಫಲದ ವಿಚಾರ ಯಾವ ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಮಾಡಲಾಗಿದೆ. इस प्रकार के समन्वय आदि विचारों के विचार को सहकारी विचार कहे है. ನೋಡಿ ಇಲ್ಲಿ ಈ ಪ್ರಕಾರವಾಗಿ ಸಮನ್ವಯ ಮತ್ತೇನಪ್ಪಾ ಅಂತ ಹೇಳಿದ್ರೆ ಅವಿರೋಧ ಮತ್ತು ಸಾಧನ ಮತ್ತು ಫಲ ಎಂಬು ಇವು 4 ಏನದವಪ್ಪ ಅಂತ ಕೇಳಿದ್ರೆ ವಿಚಾರಗಳು. ಇವು 4 ವಿಚಾರ ಇವಕ್ಕೆಂತ ಸಾಧನ ಅಂತ ಕರೆದಾರ? सहकारी साधन ಅಂತ ಕರ್ಕೊಂಡು ಬಂದಿದೆ. इस प्रकार के समन्वय आदि विचारों के विचार को सहकारी विचार कहे. ಇವಕ್ಕೆ ಸಹಕಾರಿ ಅಂತ ಕರೆದಾರ. ಅದೇ ಜ್ಞಾನಕ್ಕೆ ಇವೆಲ್ಲ, ಮೋಕ್ಷಕ್ಕಲ್ಲ. ಇವೆಲ್ಲ ಜ್ಞಾನ ಮಾಡ್ಕೊಳ್ಳೋಕೆ ಸಹಕಾರಿ ಅದಾವ. ಮೋಕ್ಷಕ್ಕೆ ಕೇವಲ ಜ್ಞಾನವೇ, ಹೌದಿಲ್ಲ? ಆ ಫಲದಲ್ಲಿ ಪರ ಅಪರ ಅಂದ್ರಲ್ಲ, ಇವೆಲ್ಲ ಜ್ಞಾನ ಇದೇನದಂತ ಕೇಳಿದ್ರೆ ಅಪರ ಫಲ, मोक्ष इदेनदಲ್ಲ पर फल. तीन साधनों के मध्य विषय जो तत्वमसी आदि महावाक्यों के अर्थ का विचार है. ಈ ಸಾಧನಗಳ ಮಧ್ಯದಲ್ಲಿ ತತ್ವಮಸಿ ಆದಿ ಅಂದ್ರೆ ಯಾವ ಮಹಾವಾಕ್ಯಗಳದವೋ ಈ ಮಹಾವಾಕ್ಯಗಳು ಅರ್ಥಕ ವಿಚಾರ, ಅಲ್ಲಿ ಅರ್ಥದ ವಿಚಾರ ಮಾಡಿದ್ರು. ತತ್ ಅಂದ್ರೇನು, ತ್ವಂ ಅಂದ್ರೇನು, ಅಹಂ ಅಂದ್ರೇನು, ಬ್ರಹ್ಮ ಅಂದ್ರೇನು, ಅಯಂ ಅಂದ್ರೇನು, ಬ್ರಹ್ಮ ಅಂದ್ರೇನು, ಪ್ರಜ್ಞಾನಂ ಅಂದ್ರೇನು, ಬ್ರಹ್ಮ ಅಂದ್ರೇನು, ಹೀಗೆ ಏನಂತ ಕೇಳಿದ್ರೆ ವಿಚಾರ ಮಾಡಲಾಗಿದೆ. अर्थ का विचार है. इस विचार को ब्रह्म ज्ञान के प्रति अंतरंग साधनता है. ಈ ಯಾವೇನಪ್ಪ ಅಂತ ಕೇಳಿದ್ರೆ ಮಹಾವಾಕ್ಯಗಳ ಅರ್ಥದ ಏನು ವಿಚಾರ ಅದಲ್ಲ, ಈ ವಿಚಾರಕ್ಕೆ ಬ್ರಹ್ಮ ಜ್ಞಾನಕ್ಕೆ ಪ್ರತಿ ಅಂದ್ರೆ ಬ್ರಹ್ಮ ಜ್ಞಾನ ಆಗುವುದಕ್ಕೋಸ್ಕರವಾಗಿ ಇವೆಲ್ಲ ಎಂತ ಸಾಧನಗಳದವ? ಅಂತರಂಗ ಸಾಧನದವ ಅಂತ ತಿಳ್ಕೋಬೇಕು. ಆವರ್ತಿಸ್ ವಾಕ್ಯಾರ್ಥ ವಿಚಾರಕ, ಆ ವಾಕ್ಯಾರ್ಥದ ವಿಚಾರ ತತ್ವ ಪದಾರ್ಥ ವಿಚಾರ ಸಹಕಾರಿ. ಈಗ ವಾಕ್ಯಾರ್ಥದ ವಿಚಾರ ಅಂದ್ರೆ ಮಹಾವಾಕ್ಯದ ಅರ್ಥದ ವಿಚಾರ, ಅದೇನಂತ ತತ್ವ ಪದಾರ್ಥದ ವಿಚಾರ, ಇವು ಸಹಕಾರಿ ಅದ. ತತ್ ಅಂದ್ರೇನು, ತ್ವಂ ಅಂದ್ರೇನು, ಅಹಂ ಅಂದ್ರೇನು, ಬ್ರಹ್ಮ ಅಂದ್ರೇನು, ಅದಕ್ಕೆ ವಾಚ್ಯಾರ್ಥ ಅಂದ್ರೇನು, ಲಕ್ಷ್ಯಾರ್ಥ ಅಂದ್ರೇನು, ಹಿಂಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ವಿಚಾರ ಮಾಡುವುದು ಇದು ಸಹಕಾರಿ ವಿಚಾರದಂತೆ ತಿಳ್ಕೋಬೇಕು.
याते इस तत्व पदार्थ को विचार को भी ता ब्रह्म ज्ञान के प्रति अंतरंग साधनी है ನೋಡ್ರಿ ಈ ತತ್ವ ಪದಾರ್ಥ ವಿಚಾರವಾದರೂ ಕೂಡ ಬ್ರಹ್ಮ ಜ್ಞಾನದಗೋಸ್ಕರವಾಗಿ ಅಂತರಂಗ ಸಾಧನವೇ ಅದು ಎಂತ ಸಾಧನ ಅದಾವ ಮೋಕ್ಷಕ್ಕಲ್ಲ ಬ್ರಹ್ಮ ಜ್ಞಾನ ಇವೆಲ್ಲ ಏನದು ಅಂತ ಅಂತರಂಗ ಸಾಧನದ ಯಾ ಕಾರಣಕ್ಕೆ ಅದಕ್ಕೆ ನಿಜಗುಂಡ್ರೆ ಹೇಳ್ಯಾರಿಲ್ಲ ಸುಮ್ಮನಾಗದು ಮುಕುತಿ ವಿಧಿಯೊಳಂದನೇ ಬೇಡ ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ ಇದುವೇ ಸುಮ್ಮನೆ ಏನಂತ ಕೇಳಿದ್ರೆ ಜ್ಞಾನದಿಂದ ಮೋಕ್ಷ ಆಗುದಿಲ್ಲ ಆಗ್ಬೇಕಾದ್ರೆ ಮುಂದೆ ಏನು ಬೇಕು ಹೇಳ್ಯಾರಲ್ಲ ಏನ್ ಹೇಳ್ಯಾರ ಅದು ಅಲ್ಲ ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ ಲೇಸಿ ಲೆಮ್ಮೆನಿಸುವ ಗುಣಗಣ ಇಲ್ಲದವನಿಗೆ ಇವೆಲ್ಲ ಗುಣಗಣಗಳು ಏನದಾವ ಅಂತ ಕೇಳಿದ್ರೆ ಸಹಕಾರಿ ಅದಾವ ಎದಕ್ಕ ಜ್ಞಾನಕ್ಕೆ ಸುಮ್ಮನೆ ಜ್ಞಾನ ಆಗುದಿಲ್ಲ ಇವೆಲ್ಲ ಸದ್ಗುಣಗಳು ನಮ್ಮಲ್ಲಿ ಇರಬೇಕು ನಮ್ಮ ಅಂತಃಕರಣ ಪರಿಶುದ್ಧವಾಗಿ ಇರಬೇಕು ನಮ್ಮಲ್ಲಿ ಪಾಪ ಇರಬಾರದು ನಮ್ಮಲ್ಲಿ ವಿಕ್ಷೇಪ ಇರಬಾರದು ಇವು ಯಾವ ದೋಷ ಇರದೇ ಏನಂತ ಕೇಳಿದ್ರೆ ಶುದ್ಧಾಂತಃಕರಣದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇವೆಲ್ಲ ಸದ್ಗುಣಗಳು ಇವೆಲ್ಲ ಸಹಕಾರಿ ಅದಾವ ಎದಕ್ಕೆ ಅಂತ ಕೇಳಿದ್ರೆ ಬ್ರಹ್ಮ ಜ್ಞಾನಕ್ಕೆ ಸಹಕಾರಿ ಅದಾವ ಮೋಕ್ಷಕ್ಕಲ್ಲ ಮೋಕ್ಷಕ್ಕೆ ಒಂದೇ ಸಾಧನ ಅದ ಯಾವುದು ಅಂತ ಕೇಳಿದ್ರೆ ಜ್ಞಾನ ಒಂದೇ ಸಾಧನ ಜ್ಞಾನಾದೇವತು ಕೈವಲ್ಯಂ ಇದು ಅಂತರಂಗ ಸಾಧನ ಇದು ಯಾವುದು ಅಂತರಂಗ ಸಾಧನ ಅಂತ ತಿಳ್ಕೊಬೇಕು तत्व पदार्थ के विचार को बीता ब्रह्म ज्ञान के प्रति अंतरंग साधनी है ಈ ತತ್ವ ಪದಾರ್ಥದೇನು ನೀವು ವಿಚಾರ ಮಾಡ್ತಿರಲ್ಲ ಈ ವಿಚಾರವಾದರೂ ಕೂಡ ಬ್ರಹ್ಮ ಜ್ಞಾನದ ವಿಷಯಕವಾಗಿ ಅದು ಅಂತರಂಗ ಸಾಧನವೇ ಅಂತ ತಿಳ್ಕೋಬೇಕು ಯಾ ಕಾರಣತೆ इस ग्रंथ के आदि विषय प्रथम तथा त्वम पदार्थ के विचार को ही निरूपण करे है ಈ ಒಂದು ಕಾರಣದಿಂದ इस ग्रंथ के आदि विषय ಅಂದ್ರೆ ಗ್ರಂಥದ ಮೊದಲಿಗೆ ಏನು ಮಾಡೋದಾಗಿದೆ ಅಂತ ಹೇಳಿದ್ರೆ ಬ್ರಹ್ಮಾಹಮ್ಯತ್ ಪ್ರಸಾದ ಇಲ್ಲಿಂದ ಶುರುವಾಗಿದಿಲ್ಲ ಅದಕ್ಕೆ ಈ ಗ್ರಂಥದ ಆದಿ ವಿಷಯ ಅಂದ್ರೆ ಪ್ರಥಮದಲ್ಲಿ ಪ್ರಥಮತಃ ತತ್ವ ಪದಾರ್ಥಕ್ಕೆ ವಿಚಾರಕ್ಕೆ ನಿರೂಪಣೆ ಕರೆ ಇಲ್ಲಿ ತತ್ವ ಪದಾರ್ಥದ ವಿಚಾರಣೆ ಏನಂತ ಕೇಳಿದ್ರೆ ಹೇಳಲಾಗಿದೆ ಆದಿ ಕಳಸ ಮಗ ಪಾಯಾರೆ ಸಂತರು ಕೂಡ ಇದೇ ಮಾತು ಹೇಳ ಆದಿ ಕಳಸ ಮಗ ಪಾಯಾರೆ ಗುಡಿ ಕಟ್ಟಿದ ಮ್ಯಾಲ ಕಳಸಾರೋಹಣ ಮಾಡ್ತೇವೆ ಕಳಸಾರೋಹಣ ಮಾಡಿ ಗುಡಿ ಕಟ್ತೀರಿ ಇಲ್ಲಿ ಸಂತರ ಏನಂತ ಆದಿ ಕಳಸ ಮಗ ಪಾಯಾರೆ ಮೊದಲ ಕಳಸಾರೋಹಣ ಅಂತ ಅಲ್ಲಿಂದ ಅಡಿಪಾಯ ತೆಗೆಯುವುದಂತ ಹ್ಯಾಂಗ್ರಿ ಇದೆ ಅಂತ ಗುಡಿ ತಾತ್ಪರ್ಯ ಅದಕ್ಕೆ ಆದಿ ಕಳಸ ಮಗ ಪಾಯಾರೆ ಅಂತ ಆದಿ ಕಳಸ ಅಂದ್ರ ನೀವು ಎಲ್ಲ ಏನಪ್ಪಾ ಅಂತ ಕೇಳಿದ್ರೆ ಅಡಿಪಾಯ ಹಾಕಿ ಗುಡಿ ಕಟ್ಟಿ ಎಲ್ಲಾ ಸಜ್ಜು ಮಾಡಿರಿ ಫಕ್ತ ಏನ್ ಉಳದ ಎಲ್ಲಾ ಮುಗಿದ್ರಿ ಕಳಸಾರೋಹಣ ಇಟ್ಟಾಯ್ತಂದ್ರೆ ಗುಡಿ ಕೆಲಸ ಮುಗಿತು ನೋಡ್ರಿ ಅಂತೀರಿ ನೀವು ಹೌದಿಲ್ಲ ಮೈ ಇಷ್ಟೆಲ್ಲ ನೀವು ಮಾಡಿದ್ರೆ ಕಳಸಾರೋಹಣದ ಅಷ್ಟೇ ಕೆಲಸ ಅದ ಯಾರಿಗೆ ಆ ಬ್ರಹ್ಮಚಾರಿ ಮಹಾತ್ಮರು ಇರ್ಬೇಕು ಕಳಸಾರೋಹಣ ಇವ್ರಿಗೆ ಮಾಡಕ್ ಬರಂಗಿಲ್ಲ ಮಾಡೋರು ಹೆಂಗಿರ್ಬೇಕಂತ ಕೇಳಿದ್ರೆ ಬ್ರಹ್ಮಚಾರಿಗಳು ಇರ್ಬೇಕು ಅವ್ರ ಕಡೆಯಿಂದ ಕಳಸಾರೋಹಣ ಮಾಡಿಸ್ತಿರ್ತಾರೆ ಹೌದಿಲ್ಲ ಹಾಗೆ ಇಲ್ಲಿ ಅವ್ರ ಕಳಿಸಿಡ್ಬೇಕಾದ್ರೆ ಮೊದಲು ನೀವು ಏನು ಕಟ್ಟಬೇಕು ಗುಡಿ ಕಟ್ಟಬೇಕು ನೀವು ಗುಡಿ ಇಲ್ಲ ಪಿಡಿಲ್ಲ ಬಂದ್ರಿ ಕಳಸಾರೋಹಣ ಮಾಡ್ರಿ ಅಂದ್ರೆ ಮಗ ಪಾಯಾರಿ ಮೊದಲು ಪಾಯ ತೆಗಿಯಪ್ಪ ಗುಡಿ ಕಟ್ಟು ಎಲ್ಲ ಮುಗಿದ ಮೇಲೆ ಬಾನಿ ಅಲ್ಲಿಂದ ಕಳಸಾರೋಹಣ ಮಾಡೋ ಹೌದಿಲ್ಲ ಹಂಗಿಲ್ಲ ಏನಪ್ಪಾ ಅಂತ ಕೇಳಿದ್ರೆ ಮೊದಲು ನೀವು ಗುಡಿ ಕಟ್ಟಬೇಕಂದ್ರೆ ಇದರ ಅರ್ಥ ಏನು ಮಲ ವಿಕ್ಷೇಪ ದೋಷ ಕಳ್ಕೋಬೇಕು ಸಾಧನ ಚತುರ್ಥ ಸಂಪನ್ನರಾಗಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತರಾಗಬೇಕು ಆವಾಗ ಬ್ರಹ್ಮೋಪದೇಶ ಎಂಬು ಕಳಸಾರೋಹಣ ಮಾಡ್ತಾರ ಅವರು ಗುರ್ತಾಯ್ತಾ ನೀವು ಯಾನು ಬಿ ಇಲ್ಲ ಖಾಲಿನೇ ಬಂದೇನು ಎಲ್ಲಿ ಗುರುಗಳ ಹತ್ರ ಯಪ್ಪ ನನಗೆ ಬ್ರಹ್ಮೋಪದೇಶ ಮಾಡಿ ನನಗೆ ಜ್ಞಾನೋಪದೇಶ ಮಾಡ್ರಿ ಅಂದ್ರೆ ಅವ್ರಿಗೆ ಹೇಳೋದು ಮೊದಲೇನು ಅಂತ ಕೇಳಿದ್ರೆ ನಿಮ್ಮ ಮಂತ್ರಿ ದೀಕ್ಷಾ ಕೊಡ್ತಾರೆ ಜಪ ಮಾಡಕ್ ಹೇಳ್ತಾರೆ ಪೂಜಾ ಮಾಡಕ್ ಹೇಳ್ತಾರೆ ಹಿಂಗೆ ಹೇಳ್ಕೋತ ಯಾಕಂದ್ರೆ ಅವ್ರಿಗೆ ಗುರುತಾಗ್ಯದ ಏನಂತ ಕೇಳಿದ್ರೆ ಇವ ಎಂತ ಅದ ನನ್ನದು ಬಲದೋಷದ ವಿಕ್ಷೇಪ ದೋಷದ ಇವನಿಗೆ ಹೆಂಗೆ ಬ್ರಹ್ಮೋಪದೇಶ ಮಾಡಬೇಕು ಮೊದಲು ಅವು ಕಳ್ಕೊಬೇಕಂದ್ರೆ ಇವೆಲ್ಲ ಕ್ರಮೋಪಾಸನೆಗಳು ಹೇಳ್ಬೇಕಾಯ್ತು ಅಧಿಕಾರ ತೈಸಾ ಕರು ಉಪದೇಶ ತುಕಾರಾಮ್ ಮಹಾರಾಜರಂದ್ರೆ ಯಾರ ಅಧಿಕಾರ ಹೆಂಗದ ಹಂಗೆ ನೋಡಿ ಉಪದೇಶ ಮಾಡ್ಬೇಕೆ ಅಂತ ಎಲ್ಲರಿಗೂ ಒಂದೇ ಹೇಳ್ಕೊಂಡು ನಡೆಯಂಗಿಲ್ಲ ಈಗ ಒಂದು ಪ್ಯಾಕೆಟ್ ಏನು ಬಂದಾವಪ್ಪ ಅಂತ ಕೇಳಿದ್ರೆ ಗೋಧಿ ಬಂದಾವ ಒಂದು 5 ವರ್ಷದ ಮಗೋದ ಎತ್ತ 5 ಪ್ಯಾಕೆಟ್ ಅಂದ್ರೆ ಎತ್ತಕ್ಕಾಗ್ತದ ಅದಕ್ಕೆ
ಯಾರು ಒಂದು 18-20 ವರ್ಷದ ಹುಡುಗ ಬಂದಂದ್ರೆ 5 ಪ್ಯಾಕೆಟ್ ಅಂದ್ರೆ ಎಬ್ಸ್ಬೋದು ಅವ ಮತ್ತೆ ಲಕ್ಷಕ್ಕೆ. ನೀವು ಅವನಿಗೆ ಹೇಳಿದ್ರೆ ಇವನಿಗೆ ಯಾಕೆ ಹೇಳಿಲ್ಲ? ಅವನಿಗೆ ದೊಡ್ಡವನಿಗೆ ಇದು ಪ್ಯಾಕೆಟ್ ಸಣ್ಣವನಿಗೆ ಯಾಕೆ ಹೇಳಿಲ್ಲ? ಗುರ್ತಾಗ್ತದಿಲ್ಲ. ಯಾಕಂದ್ರೆ ಇದು ಇವನಿಗೆ ನೀಗುದಿಲ್ಲ. ಹಂಗ ಜ್ಞಾನ ಎಲ್ಲರಿಗೂ ನೀಗ್ತದಂತ ಹೇಳಕ್ ಆಗುದಿಲ್ಲ. ಹೌದಿಲ್ಲ? ಅವ್ರವ್ರ ಅಧಿಕಾರ ಪ್ರಕಾರವಾಗಿ ಉಪದೇಶ ಮಾಡ್ಬೇಕಿಲ್ಲ. ಅದಕ್ಕೆ ಅವರು ತುಕಾರಾಮ್ ಮಹಾರಾಜನದು ಅಧಿಕಾರ ತೈಸಾ ಕರು ಉಪದೇಶ. ಅದಕ್ಕೆ 6 ಗುರುಗಳು ಹೇಳಿರಲಿಲ್ಲ ಜ್ಞಾನ ಪ್ರತಿಪಾದಿಸ್ತಾರ. ಸಾಧಕರಿಗೆ ಅನುಗುಣವಾಗಿ 6 ತೆರನಾದ ಭಾವಕರಿಗೆ 6 ತೆರನಾದ ಭಾವಕರಿಗೆ ಅನುಗುಣವಾಗಿ ಮಾಸ್ಟರ್ ಗುರುಗಳು ಯಾರಿಗಾಗಿ ಗುರು ಒಬ್ಬನೇ ಅದನ. ಆದ್ರೆ ಅಧಿಕಾರ ಪ್ರಕಾರವಾಗಿ ಅಲ್ಲೇನಂತ ಕೇಳಿದ್ರೆ ಬೇರೆ ಬೇರೆ ಗುರುಗಳು ಹೇಳ್ಬೇಕಿದೆ. ಇಲ್ಲಿ ಹಂಗಲ್ಲ. ಹಾಗೇನಂತ ಕೇಳಿದ್ರೆ ಇಲ್ಲಿ ಯಾರ ಅಧಿಕಾರ ಹೆಂಗದ ಹಂಗ ಉಪದೇಶ ಮಾಡಬೇಕಾಗ್ತದೆ. ಇಲ್ಲಾದ್ರೆ ಹತ್ತಿಚೆ ಪಾಳಾಣ್ ಮುಂಗಿವರಿ ಭಾರತ್ ಅಂದಾರ. ಹತ್ತಿಚೆ ಪಾಳಾಣ್, ಹತ್ತಿ ಅಂದ್ರೆ ಆನೆ, ಪಾಳಾಣ್ ಅಂದ್ರೆ ಅಂಬಾರಿ. ಅದು ಒಬ್ಬ ಶಣೆ ಏನ್ ಮಾಡೋದಂತ ಕೇಳಿದ್ರ ಆನೆ ಸಿಗದಿದ್ರೆ ಏನಾಯ್ತು, ಆ ಅಂಬಾರಿ ಇರುವಿ ಮ್ಯಾಗ ಹೊರಸ್ರಿ ಮಾಡೋದು ಏನಂತ ಕೇಳಿದ್ರೆ ಮೆರವಣಿಗೆ ಅಂದ್ರೆ ಅದ ಇರುವಿ ಮ್ಯಾಗ ಹೊರಸಿದ್ರೆ ಇರುವಿ ಬದುಕ್ತದ ಸಾಯ್ತದ. ಹಂಗ ಅನಾಧಿಕಾರಿಗಳಿಗೆ ಜ್ಞಾನೋಪದೇಶ ಮಾಡಿದ್ರೆ ಗತಿ ಏನಾಗಲಿಕ್ಕಿಲ್ಲ. ಇದು ಅಂಬಾರಿ ಇದ್ದಂಗೆ. ಅದಕ್ಕೆ ಇದು ಅಂಬಾರಿ ಹೇರ್ಬೇಕಾದ್ರೆ ಯಾರು ಬೇಕಂತ ಕೇಳಿದ್ರೆ ಹಂಗಿಲ್ಲಿ ಜ್ಞಾನೋಪದೇಶ ಮಾಡ್ಬೇಕಂದ್ರೆ ಅವ ಯಾರು ಬೇಕಂತ ಕೇಳಿದ್ರೆ ಅಧಿಕಾರಿನೇ ಬೇಕು. ಅಂದ್ರೆ ಏನಂತ ಕೇಳಿದ್ರೆ ಉಪದೇಶ ಮಾಡಕ್ ಬರ್ತದೆ, ಇಲ್ಲಾದ್ರೆ ಬರುವುದಿಲ್ಲ. ಇರ್ಲಿ. ಯಾ ಕಾರಣಕ್ಕೆ इस ग्रंथ के आदि विषय प्रथमतः तत्व पदार्थ के विचार को ही निरूपण करे है. ಈ ಒಂದು ಕಾರಣದಿಂದ ಈ ಗ್ರಂಥದ ಮೊದಲಿಗೆ ಏನು ಮಾಡಿದೆ ಅಂತ ಕೇಳಿದ್ರೆ ತತ್ವ ಪದಾರ್ಥದ ಇಲ್ಲಿ ವಿಚಾರ ಮಾಡಿದೆ. ತತ್ ಅಂದ್ರೇನು, ತ್ವಂ ಅಂದ್ರೇನು ಇದೇ ನಿರೂಪಣೆ ಮಾಡಿದೆ. ತಾತ್ಪರ್ಯ ಏನು ತಾತ್ಪರ್ಯ ಅಂತ ಕೇಳಿದ್ರೆ कि चतुष्टय साधन संपन्न अधिकारी पुरुष को मोक्ष की प्राप्ति तत्वमस्यादि महावाक्य अर्थ ज्ञान के ही हुए. ನೋಡ್ರಿ, ಯಾರು ಸಾಧನ ಚತುಷ್ಟಯ ಸಂಪನ್ನನಾಗಿರ್ತಕ್ಕಂಥ ಅಧಿಕಾರಿ ಅದನ್ನ ಆ ಪುರುಷನಿಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕಾಗಿದ್ರೆ ಅವನಿಗೆ ಏನ್ ಹೇಳ್ಬೇಕು? ಜಪ ಮಾಡಕ್ ಹೇಳ್ಬೇಕನ, ಪೂಜಾ ಮಾಡಕ್ ಹೇಳ್ಬೇಕು. ಅವನಿಗೆ ಇದು ಹೇಳ್ಬಾರ್ದು. ತತ್ವಮಸಿ ಮೊದಲಾದ ಯಾವ ಮಹಾವಾಕ್ಯಗಳು ಆ ವಾಕ್ಯದ ಅರ್ಥ ಜ್ಞಾನವೇನಪ್ಪ ಅಂತ ಕೇಳಿದ್ರೆ ಅವನಿಗೆ ಉಪದೇಶ ಮಾಡ್ಬೇಕು. ಯಾರಿಗೆ? ಅಧಿಕಾರಿ ಪುರುಷನಿಗೆ. ಹೌದಿಲ್ಲ? और ता वाक्यार्थ ज्ञान की प्राप्ति तत्व पदार्थ के ज्ञान के ही होवे है. आ वाक्यार्थ ज्ञानದ ಪ್ರಾಪ್ತಿ ನಿಮಗೆ ಆಗಬೇಕಾದ್ರೆ ಈ ತತ್ವ ಪದಾರ್ಥದೇನಂತ ಕೇಳಿದ್ರೆ ಜ್ಞಾನದಿಂದಲೇ ವಾಕ್ಯಾರ್ಥ ಜ್ಞಾನ ಆಗ್ತದೆ. ಇಲ್ಲದಿದ್ರೆ ಆಗುದಿಲ್ಲ. ತತ್ ಅಂದ್ರೇನು, ತ್ವಂ ಅಂದ್ರೇನು? ಮೊದಲ ಪದಜ್ಞಾನ ಆಗಬೇಕು, ಆಮೇಲೆ ವಾಕ್ಯ ಜ್ಞಾನ. ಮೊದಲ ಪದದ ಅರ್ಥ ಜ್ಞಾನ ಆಗಬೇಕು, ಆಮೇಲೆ ವಾಕ್ಯಾರ್ಥ ಜ್ಞಾನ ಆಗ್ತದೆ. और ता पदार्थ ज्ञान की प्राप्ति तत्व पदार्थ के विचार के ही होवे. मत आ पदार्थ ज्ञानದ ಪ್ರಾಪ್ತಿ ನಮಗೆ ಹೆಂಗೆ ಆಗ್ತದೆ ಅಂತ ಕೇಳಿದ್ರೆ ತತ್ವ ಪದಾರ್ಥದ ವಿಚಾರ ಮಾಡಿದ್ರೆ ಅದು ಕೂಲಂಕುಷವಾಗಿ ಅದೆಲ್ಲ ಬಿಡಿಸಿ ಏನಂತ ಕೇಳಿ ನಾವು ವಿಚಾರ ಮಾಡಿದಾಗಲೇ ಜ್ಞಾನ ಆಗ್ತದೆ. ಇಲ್ಲಾಂದ್ರೆ ಆಗುದಿಲ್ಲ. ಯಾತೆ ಸೋ ತತ್ವ ಪದಾರ್ಥ का विचार ಮುಮುಕ್ಷು ಜನಕ್ಕೂ ಅವಶ್ಯ ಕಾರ್ಯಾಚಾಯಿ. ಈ ತತ್ವ ಪದಾರ್ಥದ ವಿಚಾರ ಮುಮುಕ್ಷು ಜನರಿಗೆ ಅವಶ್ಯವಾಗಿ ಮಾಡಬೇಕಾಗಿದೆ. ಇದು ಅವ್ರದ್ದು ಆದ್ಯ ಕರ್ತವ್ಯ. ಮತ್ತೊಂದೇನು ಮಾಡಕೂಡದವ್ರು. ಅವ್ರು ಪೂಜಾ ಪಾಠ ಮಾಡ್ಕೊತ ಕೂಡಬಾರ್ದು. ಏನು ಮಾಡಬೇಕು? ತತ್ವ ಪದಾರ್ಥದ ಏನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಬೇಕು. ಇದು ಅವ್ರಿಗೆ ಅವಶ್ಯಕ, ಅವ್ರಿಗೆ ಹೇಳೋದಿಲ್ಲ. ಮತ್ತು ಅನಧಿಕಾರಿಗಳಿಗೆ ಇದು ಹೇಳಿಲ್ಲ. ಅವ್ರಿಗೆ ಅಧಿಕಾರ ಪ್ರಾಪ್ತ ಆಗ್ಬೇಕಾದ್ರೆ ಮತ್ತವು ಬೇರೆ ಸಾಧನ ಅದ. ಅಧಿಕಾರಿ ಬಂದಂದ್ರೆ ಅವನಿಗೆ ನೇರವಾಗಿ ಏನಂತ ಕೇಳಿದ್ರೆ ಬ್ರಹ್ಮೋಪದೇಶ ಅದಂತ ತಿಳ್ಕೊಬೇಕು. ಸುಮ್ಮನೆ ಎಲ್ಲರಿಗೆ ಅದು ಬ್ರಹ್ಮೋಪದೇಶ ನಡೆಯಂಗಿಲ್ಲ. ಶಂಕ ನೋಡಿ ಹೇಳಿದ್ರು ಪ್ರಯೋಜನ ಆಗಂಗಿಲ್ಲ. ಯಾಕೆ? ಅವ್ರಿಗೆ ತಿಳಿಯಂಗಿಲ್ಲ. ಯಾಕೆ? ಪಾಪ ಅಡ್ಡ ಬರ್ತದ, ಅವ್ರಿಗೆ ಮನಸ್ಸು ಅಡ್ಡ ಬರ್ತದ. ವಿಕ್ಷಿಪ್ತವಾದ ಮನಸ್ಸಿದ್ರೆ ಗೊತ್ತಾಗಂಗಿಲ್ಲ. ಪಾಪ ಭರಿತವಾದ ಮನಸ್ಸಿದ್ರೆ ಗೊತ್ತಾಗಂಗಿಲ್ಲ. ಅದು ಮನಸ್ಸು ಹೆಂಗಿರ್ಬೇಕಂತ ಕೇಳಿದ್ರೆ ಪಾಪ ವಿಕ್ಷೇಪರಹಿತ ಇರಬೇಕು. ಅಂದ್ರೆ ಹೆಂಗಿರ್ಬೇಕಂದ್ರೆ ಅದು ಶಾಂತ ಇರಬೇಕು, ಏಕಾಗ್ರವಿರಬೇಕು. ಅಂದಾಗ ಏನಾಗ್ತದೆ ಅಂತ ಕೇಳಿದ್ರೆ ಜ್ಞಾನೋಪದೇಶ ಅವನಿಗೆ ಬೆಳೀತದೆ, ಒಳದದು ಉಳಿತದೆ, ಉಳಿದದು ಮೈಗೂಡ್ತದೆ. ಇಲ್ಲಾಂದ್ರೆ ಇಲ್ಲ. ಶಂಕ ನೋಡಿ. लोक विषय तथा शास्त्र विषय सुख की प्राप्ति को तथा दुख की निवृत्ति को ही पुरुषार्थ रूपता देखी है. ಏನ್ರಿ, ಲೌಕಿಕದಲ್ಲಿ ಆಗಲಿ ಅಥವಾ ಶಾಸ್ತ್ರದಲ್ಲಿ ಆಗಲಿ ಸುಖದ ಪ್ರಾಪ್ತಿ ಮತ್ತು ದುಃಖದ ನಿವೃತ್ತಿ
ಮಾಡಿಕೊಳ್ಳುವುದೇ ಇದು ಪುರುಷಾರ್ಥ ರೂಪವಾಗಿದೆ. ಅಂದ್ರೆ ಇದು ಪ್ರಯತ್ನ ರೂಪ ಆಗಿದೆ. ಕಷ್ಟಪಟ್ಟು ವ್ಯವಹಾರದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅವ ದುಡಿತಾನ. ಯಾಕೆ ದುಡಿತಾನ ಅಂತ ಕೇಳಿದ್ರೆ ದುಃಖ ಕಳ್ಕೋಬೇಕು, ಸುಖ ಪಡ್ಕೋಬೇಕಂತೆ ಅವ ದುಡಿತಾನೆ. ಮತ್ತು ಶಾಸ್ತ್ರದಲ್ಲಿನೂ ಕೂಡ ಸುಖ ಪಡ್ಕೋಬೇಕು, ದುಃಖ ಕಳ್ಕೋಬೇಕಂತ ಹಿಂಗೆ ಪ್ರಯತ್ನ ಮಾಡ್ತಾನೆ. ಹಿಂಗೆ ನಮಗೆ ಕಂಡು ಬರ್ತದ, ಲೌಕಿಕದಲ್ಲಿನೂ ಕಂಡು ಬರ್ತದ ಮತ್ತು ಶಾಸ್ತ್ರ ವಿಷಯದಲ್ಲಿನೂ ಕೂಡ ಕಂಡು ಬರ್ತದೆ. ಸೋ ಪುರುಷಾರ್ಥ ಹಿ ಸಂಪಾದನೆ ಕರಣೆ ಯೋಗ್ಯ ಹೋವೆ. ಆ ಪುರುಷಾರ್ಥವೇ ಸಂಪಾದನೆ ಮಾಡುವುದು ಅಂದ್ರೆ ಪಡೆದುಕೊಳ್ಳುವುದು ಯೋಗ್ಯವಾಗಿದೆ ಅಂತ ಹೇಳ್ತಾನೆ. ಯಾರು? ಶಂಕಾಕಾರ ಹೇಳ್ತಾನ. ಅಂದ್ರೆ ಇದರ ಅರ್ಥ ನಿಮ್ಮ ತತ್ವ ಪದಾರ್ಥ ಎದಕ್ಕೆ ಬೇಕು ಅಂತ ನಾವು, ಅದ್ರ ಜ್ಞಾನ ಎದಕ್ಕೆ ಬೇಕಂತ ನಾವ ಅದೇ ಅದಕ್ಕೆ ಬೇಕಪ್ಪ. ಪ್ರಯತ್ನ ಮಾಡಿರಲ್ಲ. ಈಗ ಎಷ್ಟೋ ಮಂದಿ ಲೌಕಿಕದಲ್ಲಿ ಈಗ ಎಲ್ಲರೂ ಎಷ್ಟು ದುಡಿತಾ ಇದ್ದಾರೆ. ಯಾಕೆ ದುಡಿತಾ ಇದ್ದಾರೆ? ಅವ್ರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಯಾಕೆ ದುಡಿಯಬೇಕಾದ್ರೆ ದುಃಖ ಕಳ್ಕೋಬೇಕು, ನಮಗೆ ಬಂದ ಕಷ್ಟ ನಷ್ಟಗಳು ದೂರ ಆಗಬೇಕು, ನಮಗೆ ಸುಖ ಶಾಂತಿ ಪ್ರಾಪ್ತ ಆಗ್ಬೇಕನ್ನೋದು ಒಂದೇ ಉದ್ದೇಶ ಅದ. ಹೌದಿಲ್ಲ? ಅದಕ್ಕಾಗಿ ಪ್ರಯತ್ನ ಅಂದ್ರೆ ಪುರುಷಾರ್ಥ. ಪ್ರಯತ್ನ ಮಾಡೋದಂದ್ರೆ ಏನದಂತ ಕೇಳಿದ್ರೆ ಇದು ಪುರುಷಾರ್ಥದ. ಮತ್ತೆ ಇದಕ್ಕೆ ಯಾಕೆ ನಿಮ್ಮ ತತ್ವ ಪದಾರ್ಥ ಬೇಕು ಅಂತ ನಾವು ಅದು ಹೆಂಗೆ ಕೇಳ್ತಾನ ಇನ್ನೂ ಕೇಳೋದ ನಾವ ಆ ವಿಚಾರ ಇವತ್ತಿಲ್ಲ, ಅದು ನಾಳೆ ಅಂತ ಕೇಳುತ್ತೆ. ಈ ವಾಕ್ಪಟ್ಟು ಸೇವೆ ಸದ್ಗುರುನಾಥನ ಕಡಿದಾವರಿಗಳನ್ನು ಸಮರ್ಪಿಸುತ್ತೆ ಈ ಉಪನ್ಯಾಸಕ್ಕೆ.